ಜ್ಞಾನ ಶತಕದ ಹ್ಮ್ ಒಂದು ಸಣ್ಣ ಶ್ಲೋಕವನ್ನ ಹ್ಮ್ ಇವತ್ತು ಸಾಧ್ಯ ಆದಷ್ಟು ವಿಚಾರವನ್ನ ಮಾಡೋಣ. ಹ್ಮ್ ಇಡೀ ಜ್ಞಾನ ಶತಕದಲ್ಲಿ ಹ್ಮ್ ಹಲವು ವಿಚಾರಗಳನ್ನ ಹೇಳ್ತಾ ಬಂದ್ರಮ್ಮ. ಹ್ಮ್ ಸರಿ ಕೇಳಿಸ್ತಲ್ಲಮ್ಮ? ಸಾಕು. ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ಯಾವ ನಮ್ಮ ಸ್ವರೂಪ ಸಾಕ್ಷಾತ್ಕಾರಕ್ಕ ಅಡ್ಡಿ ಆದದ್ದು ಯಾವುದು ಅಂದ್ರೆ ಅಜ್ಞಾನ ಅಂತ ಹೇಳಿದ್ರು. ಈ ಅಜ್ಞಾನ ನಷ್ಟ ಆಗುವುದು ಹೇಗೆ ಅಂತ ವಿಚಾರ ಮಾಡಿದ್ದಾದ್ರೆ ಅದು ಅರಿವಿನಿಂದಲೇ ಸಾಧ್ಯ ಅಂತಂದು ಹೇಳಿದ್ರು. ಬೇರೆ ಬೇರೆ ಕರ್ಮ ಉಪಾಸನೆಗಳಿಂದ ಸ್ವರೂಪ ಸಾಕ್ಷಾತ್ಕಾರದ ಪರಮಾನಂದ ಪ್ರಾಪ್ತಿ ರೂಪವಾದಂತ ಶಾಂತಿ ಅಥವಾ ಆನಂದ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಮಾತನ್ನ ಹೇಳಿದಾಗ ಆ ಕರ್ಮವೇ ಮತ್ತು ಉಪಾಸನೆಗಳನ್ನೇ ಮಾಡಿ ಮುಕ್ತಿಯನ್ನ ಪಡೆಯುತ್ತೇನೆ ಅಂತ ಅಂದದ್ದಾದರೆ ಹುತ್ತ ಬಡಿದರೆ ಹಾವು ಸಾಯದು ಅಂತ ಹೇಳಿದ್ರು. ಹಾವು ಸಾಯ್ಬೇಕಾಗಿದ್ರೆ ಹಾವಿಗೆ ಅದು ಏಟು ಬೀಳಬೇಕು. ಅದರಂತೆ ನಾವು ಕರ್ಮ ಉಪಾಸನೆಗಳಿಂದ ದೇಹವನ್ನ ದಂಡಿಸಬಹುದು. ಅದಕ್ಕೆ ನಿಜರು ಕೂಡ ಹೇಳಿದ್ರು, ಈ ಸಂಸಾರದ ಸರ್ವ ದುಃಖ ನಿವೃತ್ತಿ ಆಗಬೇಕು ಅಂದ್ರೆ ಅದು ಜ್ಞಾನವೇ ಸುಲಭವಾದ ಮಾರ್ಗ, ಅದು ಏಕೈಕ ಮಾರ್ಗ. ಮತ್ತೆ ಅದಕ್ಕೂ ಉಪಮಾನ ಕೊಟ್ರು. ಉತ್ತರ ದಿಕ್ಕಿನಲ್ಲಿರುವ ಮೇರು ಪರ್ವತವನ್ನ ನೋಡಲು ಇಚ್ಛಿಸುವನು ದಕ್ಷಿಣ ದಿಕ್ಕಿಗೆ ನಡೆದಂತೆ ವ್ಯರ್ಥವಾಗುವುದು. ಅದಕ್ಕಾಗಿ ಕೂಡ ನಾವು ಬಾಂಬೆ ಮಡ್ರಾಸ್ ಅಂತ ಕೆಲವು ದೃಷ್ಟಾಂತಗಳನ್ನು ನಿಮ್ಗೆ ಹೇಳಿದೀವಿ. ಇಷ್ಟೆಲ್ಲ ವಿಚಾರ ಗೊತ್ತಿದ್ದು ಜ್ಞಾನದಿಂದನೇ ಮೋಕ್ಷ ಸಾಧ್ಯ ಅನ್ನುವಂತ ಹಲವು ಶ್ರುತಿ ವಾಕ್ಯಗಳ ವೇದ ವಾಕ್ಯಗಳ ಪ್ರಮಾಣಗಳು ನಮಗೆ ತಿಳಿದಿದ್ದರೂ ಕೂಡ ಈ ಕರ್ಮವನ್ನ ನಂಬಿದಂತೆ ಅಥವಾ ಕರ್ಮವನ್ನ ವಿಶ್ವಾಸ ಮಾಡಿದಂತೆ ಈ ಜ್ಞಾನವನ್ನ ಜಗತ್ತಿನ ಜನಗಳು ಏಕೆ ನಂಬುವುದಿಲ್ಲ, ಯಾಕೆ ವಿಶ್ವಾಸ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕಾರಣಗಳು ಕೂಡ ಹಿಂದೆ ಹೇಳ್ತಾ ಬಂದ್ರು. ಅವರಿಗೆ ಕರ್ಮದಲ್ಲಿ ಆಸಕ್ತರಾದಂದ್ರೆ ಅವರು ಕರ್ಮಿಗಳೇ ವಿನಃ ಉಪಾಸನೆಯಲ್ಲೇ ಆಸಕ್ತಿ ಇದ್ದವರಿಗೆ ಭಕ್ತನೇ ವಿನಃ ಜ್ಞಾನದಲ್ಲಿ ಆಸಕ್ತನಾದವನ ಮಾತ್ರ ಮುಮುಕ್ಷು ಅಂತ ಹೇಳಿದ್ರು. ಆದ್ರೂ ಕೂಡ ಎಷ್ಟೋ ಸಲ ಕೇಳ್ತೀವಿ, ಜ್ಞಾನ ದೇವತೋ ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ ಅಂತ ಹೇಳಿ
ನಂಬು ಜ್ಞಾನವನ್ನೇ ಹಂಬಲಿಸದಿರು ಕರ್ಮವೆಂಬ ಜಾಳದೊಳು ಸಿಲುಕಿ ಜೀವನೆ ಅಂತ ನಿಜಗುಣರು ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥದಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಎಲ್ಲರಿಗೂ ಅನುಭವಕ್ಕೆ ಬರುವಂತೆ ಎಚ್ಚರಿಕೆಯಾದಂತ ಒಂದು ಮಹತ್ವವಾದಂತ ಪದ್ಯವನ್ನು ಹೇಳಿದ್ರು. ಆ ಪದ್ಯವೇ ನಂಬು ಜ್ಞಾನವನೇ ಅಂತ. ಯಾತಕ್ಕಾಗಿ ನಂಬಬೇಕು ಜ್ಞಾನ, ಯಾತಕ್ಕಾಗಿ ಜ್ಞಾನವನ್ನ ವಿಶ್ವಾಸ ಮಾಡಬೇಕು ಅಂತ ಹೇಳಿದ್ರೆ, ಆ ಜ್ಞಾನದ ಹಂಬಲವನ್ನು ಇಟ್ಟುಕೊಂಡರೆ ಮುಕ್ತಿಯನ್ನ ಪಡೆಯಬೇಕು ಅಂತ ಇಚ್ಛೆ ಇದ್ರೆ, ಜನನ ಮರಣದ ಸಾವಿನ ದುಃಖ, ಸತ್ತ ನಂತರ ಹುಟ್ಟುವ ದುಃಖ, ಹುಟ್ಟಿದ ಮೇಲೆ ಬಾಲ್ಯಾವಸ್ಥೆಯ ದುಃಖ, ಬಾಲ್ಯ ಹೋದ ನಂತರ ಯೌವನಾವಸ್ಥೆಯ ದುಃಖ, ಯೌವನ ಮತ್ತು ವೃದ್ಧಾಪ್ಯ ಮಧ್ಯದಲ್ಲಿ ಸಂಸಾರದ ಅತಿ ದುಃಖ, ವೃದ್ಧಾವಸ್ಥೆಯಲ್ಲಿ ಬಂದು ಒದಗುವಂತ ರೋಗಾದಿಗಳ ದುಃಖ ಮತ್ತು ಕೊನೆಯ ಕ್ಷಣದಲ್ಲಿ ಮರಣ ದುಃಖ. ಇಷ್ಟೆಲ್ಲ ದುಃಖದಲ್ಲಿ ಯಾವುದೂ ನನಗೆ ಬರಬಾರದು, ಇದರ ಬಿಡುಗಡೆಯನ್ನ ಮಾಡಿಕೊಳ್ಳಲೇಬೇಕು ಅನ್ನುವಂತ ಮುಮುಕ್ಷು ಸಾಧಕ ಪುಣ್ಯಾತ್ಮ ಏನನ್ನ ನಂಬಬೇಕು ಅಂದ್ರೆ, ಆ ಶ್ರುತಿಯ ಪ್ರಮಾಣದ ಬದ್ಧವಾದ ಜ್ಞಾನವನ್ನೇ ನಂಬಬೇಕು. ಇದನ್ನ ಬಿಟ್ಟು ಮನವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ದೊರೆಯಲು ಬೇಡ ಅಂತ ಆ ಪದ್ಯದಲ್ಲಿ ಕೆಲವು ದೃಷ್ಟಾಂತಗಳನ್ನ ಹೇಳ್ತಾ ಬಂದ್ರು. ಯಾಕ ದೃಷ್ಟಾಂತವನ್ನು ಕೊಡ್ತಾರಂದ್ರೆ, ನಾವು ಯಾವುದನ್ನ ನಂಬಿವಿ ಅದನ್ನೇ ತೋರಿಸಿ ಜ್ಞಾನದ ಉಪದೇಶವನ್ನ ಮಾಡಬೇಕಾಗ್ಯದ. ಯಾವುದನ್ನ ಕಾಣ್ತದ, ಯಾವುದನ್ನ ಸತ್ಯ ಅಂತ ನಾವು ತಿಳ್ಕೊಂಡಿವಿ ಅದನ್ನೇ ತೋರಿಸಿ ಮಿಥ್ಯಾ ಅಂತ ಹೇಳುವುದೇ ಶ್ರೀ ಗುರು ವಚನದ ಉಪದೇಶದ ಮರ್ಮ. ನಾವು ಇಲ್ಲಿಯವರೆಗೂ ಯಾಕ ಹುಡ್ತಾ ಇದ್ದೀವಿ, ಯಾಕ ಹುಟ್ಟಿದ್ದೇನೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ನಾವು ಹುಟ್ಟಿದ್ದು ಯಾಕೆ ಅಂತ ಹೇಳಲಿಕ್ಕೆ ಕರ್ಮಗಳನ್ನ ಬೋಧ ಮಾಡಿದ್ರು. ಏನು ಬೋಧ ಮಾಡಿದ್ರಮ್ಮ? ಕರ್ಮದಿಂದ ಶರೀರ. ಇಲ್ಲಿವರೆಗೂ ನಮಗ್ ಗೊತ್ತಿದ್ದಿಲ್ಲ, ಜಗತ್ತಿಗೆ ಯಾಕೆ ಬಂದಿ ಅಂದ್ರೆ ಗೊತ್ತಿಲ್ಲ, ಯಾತಕ್ಕಾಗಿ ಹುಟ್ಟಿದ್ದೇವೆ ಎನ್ನುವಂಥದ್ದು ಗೊತ್ತಿಲ್ಲ. ಆದರೆ ಗುರುಗಳಾದವರು, ಸಂತರಾದವರು, ಅನುಭಾವಿಗಳು ನಮಗ ಉತ್ತರವನ್ನ ತಿಳಿಸಿ ಹೇಳಿದ್ರು. ಈ ದೇಹ ಅಥವಾ ನೀನು ಹುಟ್ಟಿ ಬರಲಿಕ್ಕೆ ಕಾರಣವೇನೆಂದರೆ, ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳೇ ಈ ಶರೀರ ಹುಟ್ಟಿ ಬರಲಿಕ್ಕೆ ಕಾರಣವಾದದ್ದು ಅಂತ ಹೇಳಿದ್ರು.
ಅಂದಾಗ ಮತ್ತೆ ನೀನು ಹುಟ್ಟುವಂತ ಕರ್ಮವನ್ನ ಮಾಡಬೇಡ. ಯಾವ ಕರ್ಮವನ್ನು ಮಾಡಬೇಕು ಅಂದ್ರೆ ನಿನ್ನ ಮರಣವನ್ನ ಕಳೆಯುವಂತ ಕರ್ಮಗಳನ್ನ ನೀನು ಮಾಡಂದ್ರು. ದುಃಖ ಕೊಡ್ತಕ್ಕಂತ ಕರ್ಮಗಳನ್ನ ಬಿಡು, ಆನಂದವನ್ನೇ ಕೊಡುವಂತ ಕರ್ಮಗಳನ್ನ ಮಾಡು ಅಂತ ಹೇಳಿದ್ರು. ಎಷ್ಟು ಹೇಳಿದ್ರೆ ಅಂದ್ರೆ ಪರಿಪರಿಯಾಗಿ ಹೇಳ್ತಾ ಬಂದು, ಆದರೂ ಕೂಡ ಇಂಥ ವಾಕ್ಯವನ್ನ ವಿಶ್ವಾಸ ಮಾಡದವರಿಗೆ ಅಥವಾ ನಂಬಿಕೆಯನ್ನು ಮಾಡದವರಿಗೆ ಏನನ್ನಬೇಕು, ಅವ್ರಿಗೇನಂತ ಕರಿಬೇಕು ಎಂಬ ಪ್ರಶ್ನೆ ಹಿಂದಿನ ಶ್ಲೋಕದಲ್ಲಿ ಅದಕ್ಕೆ ಉತ್ತರವಾಗಿ ಮುಂದಿನ ಶ್ಲೋಕ ಇಂದಿನ ಆಧಾರದ ವಿಷಯ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾರಂದ್ರೆ, ಲಬ್ಧಿ ಮುಕ್ತೆ ಕರ್ಮಣ ಅಂಗಭಾಜಾಂ ಜ್ಞಾನದೇವ ಇತಿ ಉಕ್ತಂ ಆಮ್ನಾಯ ಗೀರ್ಭಿ ಶ್ರುತ್ಯಾತ್ವ ಅಂತ್ಯಂ ಅದ್ಯತ್ತ ನ ಶ್ರದ್ಧಾ ದಾತಿ ಪ್ರಾಜ್ಞೇತಿ ಯಹ ಸಹ ಜ್ಞಾಯತೆ ದೈವ ದೋಷ ಅಂತ ಕರ. ಅಂದ್ರೆ ಇಂಥ ಒಂದು ಜ್ಞಾನದಿಂದನೇ ಮೋಕ್ಷ, ನಿನ್ನನ್ನು ತಿಳಿದುಕೊಂಡಾಗ ನೀನೇ ಪರಮಾತ್ಮ, ನೀನೇ ಪರಬ್ರಹ್ಮ, ನೀನೇ ಭಗವಂತ ಅಂತ ಹೇಳಿದ್ರು ಕೂಡ ಭಗವಂತ ಬೇರೆ ನಾನು ಬೇರೆ ಅನ್ನುವಂತ ಭಾವದಿಂದ ಕರ್ಮ ಉಪಾಸನೆಯನ್ನ ನಂಬಿದವನಿಗೆ ಏನಂತ ಕರೀತು ವೇದಗಳು? ದೈವ ದೋಷ ಅಂತ. ದೈವ ದೋಷ ಅಂತ ಶ್ಲೋಕದ ಕೊನೆಯ ವಾಕ್ಯ. ಅಂದ್ರೆ ಏನು? ಶ್ರುತಿಗಳನ್ನ ದೋಷಣೆಯಿಂದ ನೋಡುವವನು, ವೇದಗಳಲ್ಲೇ ದೋಷವನ್ನು ಹುಡುಕುವವನು, ವೇದಗಳನ್ನ ನಂಬದವನು, ವೇದ ನಂಬದಿದ್ದರೆ ಪರಮಾತ್ಮನನ್ನ ಅಥವಾ ದೇವರಲ್ಲಿ ನಂಬಿಕೆ ಇಲ್ಲದವನು, ಇವನಿಗೆ ಏನಂತ ಕರೆದರಂದ್ರೆ ಶಾಸ್ತ್ರಗಳಲ್ಲಿ ನಾಸ್ತಿಕ. ದೇವರಲ್ಲಿ ದೈವತ್ವ ಭಾವ ಇಲ್ಲದಂತವನು, ಎಲ್ಲಿದ್ದಾನೆ ದೇವರು ಅಂತ ಕೇಳುವನು, ದೇವರನ್ನ ನೀವು ನೋಡಿದ್ದೀರೇನು ಅಂತ ಪ್ರಶ್ನೆ ಮಾಡುವನು, ದೇವರು ಹೇಗೆ ನುಡಿಲಿಕ್ಕೆ ಸಾಧ್ಯ ಅಂತ ಅನ್ನುವವನು. ಹೀಗೆ ಹಲವಾರು ರೀತಿಯಿಂದ ಅವನು ಜಗತ್ತಿನಲ್ಲಿ ನಾಸ್ತಿಕನು ಅಂದ್ರು. ಕಾರಣ ಶರೀರ ಸಾಧಕವಾದ ಕರ್ಮದಿಂದ ಮೋಕ್ಷ ಅಂತುವುದು ಆಗುವುದಿಲ್ಲವೆಂತಲೂ, ಕರ್ಮದಿಂದ ಎಂದಿಗೂ ಮೋಕ್ಷ ಆಗುವುದಿಲ್ಲ ಎಂತಲೂ, ಮತ್ತೆ ಕರ್ಮದಿಂದ ಆಗದೇ ಇಲ್ಲ ಅಂತ ಹೇಳಿ ಮೋಕ್ಷನೇ ಇಲ್ಲ ಅಂತ ಹೇಳಿಲ್ಲ ಅವರು. ಕರ್ಮದಿಂದ ಮೋಕ್ಷ ಆಗುವುದಿಲ್ಲ ಅಂತ ಹೇಳಿದರೆ ವಿನಃ ಮೋಕ್ಷವೇ ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಸಾಧ್ಯ ಇದೆ ಅಂತಲೂ. ಯಾವುದರಿಂದ ಅಂತ ಹೇಳಿದ್ರೆ ಅದು ಜ್ಞಾನದಿಂದ. ಜ್ಞಾನದಿಂದ. ಕರ್ಮದಿಂದ ಸಾಧನವಾದದ್ದು ಯಾವುದು ಅಂದ್ರೆ
ಶರೀರ ಸಾಧನೆಗಾಗಿ ಕರ್ಮ ಬೇಕು. ಶರೀರವನ್ನ ತ್ಯಾಗ ಮಾಡೋದಕ್ಕೂ ಜ್ಞಾನ ಬೇಕಂತ. ಆದರೂ ಜ್ಞಾನದಿಂದಲೇ ಮೋಕ್ಷವು ಪ್ರಾಪ್ತಿಯಾಗುವುದಂತಲೂ ಶ್ರುತಿಗಳು ಪ್ರತಿಪಾದಿಸುತ್ತಿರಲು ಶ್ರುತಿಗಳು, ಮಹಾತ್ಮರು, ಸಂತರು, ಗುರುಗಳು ಯಾವುದನ್ನ ಪ್ರತಿಪಾದನೆ ಮಾಡುತ್ತಾರೆ ಅಂದ್ರೆ ಜ್ಞಾನದಿಂದಲೇ ಮೋಕ್ಷ ಅನ್ನುವುದನ್ನೇ ಪ್ರತಿಪಾದನೆ ಮಾಡುವರು. ಯುದ್ಧ ಒಂದು ಶ್ರೇಷ್ಠವಾದ ಜ್ಞಾನವನ್ನ, ಜ್ಞಾನದಿಂದ ಆಗುವ ಪ್ರಯೋಜನವನ್ನ, ಅಂಥ ಜ್ಞಾನವನ್ನ ಎಷ್ಟೋ ಸಾರಿ ಎಷ್ಟೋ ಸಲ ನಾವು ಕೇಳಿದರೂ ಕೂಡ, ಮೊದಲನಿಂದ ಕೊನೆಯವರೆಗೂ ಕೇಳಿದರೂ ಕೂಡ ಯಾವಾತ ವಿಶ್ವಾಸಿಕನು, ಯಾವನು ವಿಶ್ವಾಸ ಇದ್ದವನಿಗೆ ಮೋಕ್ಷ ಆಗ್ತದೆ. ಎಲ್ಲವನ್ನ ಕೇಳಿ ಅವಿಶ್ವಾಸಿಕನು ಯಾವನು, ಅವನು ಪರಮಾತ್ಮನ ಮಾತನ್ನ ನಂಬದೇ ಇದ್ದರೆ ಅವನು ದೈವ ದೂಷಕನು ಅಂತ ಪಂಡಿತರು ತಿಳಿಯಲಿಚ್ಛಿಸುವರು. ಮೂರ್ಖರಲ್ಲ, ಪಂಡಿತರು ಹೇಳ್ತಾರೆ. ಇವ್ರು ಏನಪ್ಪ ಅಂದ್ರೆ, ಇವರು ದೈವತ್ವದಲ್ಲಿ, ದೇವರಲ್ಲಿ ವಿಶ್ವಾಸವಿಲ್ಲದಂತ ವ್ಯಕ್ತಿಗಳು, ಪರಮಾತ್ಮ ಮಾತಿನಲ್ಲಿ, ವಾಣಿಯಲ್ಲಿ ನಂಬಿಕೆ ಇಲ್ಲದಂತ ವ್ಯಕ್ತಿಗಳು. ಹೀಗೆ ತಿಳಿಯಬೇಕು ವಿನಃ ಅವರನ್ನ ಬೇರೆ ರೀತಿಯಿಂದ ನಾವು ತಿಳಿಯಕೂಡದು. ಅವರಿಷ್ಟೇ ತಿಳ್ಕೋಬೇಕು ಅವರಿಗೆ. ಕಾರಣ, ಶರೀರವನ್ನು ಉಂಟು ಮಾಡುವುದಕ್ಕೆ ಸಾಧನವಾಗುವುದು ಕರ್ಮವಾಗಿರುತ್ತದೆ. ಅಂದರೆ ಕರ್ಮದಲ್ಲಿ ಶುಭ ಅಶುಭ ಮಿಶ್ರಗಳೆಂಬ, ಒಳ್ಳೆಯದು ಕೆಟ್ಟದ್ದು, ಒಳ್ಳೆಯದು ಕೆಟ್ಟದ್ದು ಮಿಶ್ರರಂದ್ರೆ ಎರಡು ಕೂಡಿ ಇರೋದು. ಮೊನ್ನೆನೆ ಹೇಳಿನ ನಾನು, ಸುಖ ದುಃಖ ಮತ್ತು ಎರಡರ ಮಿಶ್ರ ರೂಪವಾದದ್ದೇ. ಹೆಚ್ಚು ಇರ್ಲಿ ಕಡಿಮೆ ಇರ್ಲಿ, ಸ್ವಲ್ಪ ಅದು ಸ್ವಲ್ಪ ಇದು ಇರ್ಲೇಬೇಕಂತ. ಈ ಮೂರು ವಿಧದ ಫಲ ಕರ್ಮಕ್ಕ. ಆ ಕರ್ಮಗಳೆಲ್ಲವೂ ಯಾರು ಮಾಡ್ತಾರ ಅಂದ್ರೆ ಉತ್ತಮ, ಮಧ್ಯಮ, ಕನಿಷ್ಠಗಳೆಂಬ ಶರೀರಗಳನ್ನು ಉಂಟು ಮಾಡತಕ್ಕವುಗಳೇ ಆಗಿರುತ್ತವೆ. ಬಹಳ ಪುಣ್ಯ ಮಾಡಿದ್ದ ಅಂದ್ರೆ ಮಾನವ ಶರೀರದಲ್ಲಿ ಭೇದವಿಲ್ಲಮ್ಮ. ಜಗತ್ತಿನ ತೋರುವ ಜನರೆಲ್ಲರೂ ಕೂಡ ಮಾನವ ಶರೀರವನ್ನ ತೊಟ್ಟಿದ್ದರೆ ಈ ಜಗತ್ತಿಗೆ ಮಹತ್ವ ಇರ್ತಿದ್ದಿಲ್ಲ. ಈ ಜಗತ್ತು ಇಷ್ಟು ಶೃಂಗಾರವಾಗಿ ಮನೋಹರವಾಗಿ ಕಾಣ್ತಾ ಇದ್ದಿಲ್ಲ ಅಂತ. ನಾನಾ ರೀತಿಯಾಗಿ ತೋರಲಿಕ್ಕೆ ಕಾರಣ ಏನು ಅಂದ್ರೆ, ಆಯಾ ಜೀವಿಗಳು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಆಯಾ ಕರ್ಮಗಳ ಫಲದಿಂದವೇ ಇಂದು ಅಂದ್ರೆ ಈ ವರ್ತಮಾನ ಕಾಲದಲ್ಲಿ ಪಾಪ ಪುಣ್ಯ ಮಿಶ್ರಕ್ಕೆ ತಕ್ಕಂತೆ ದೇಹಗಳನ್ನ ಅಥವಾ ಶರೀರಗಳನ್ನ ತೊಟ್ಟು ಬರಲಿಕ್ಕೆ ಕಾರಣವಾಯಿತು. ಅದಕ್ಕೆ ಮೊನ್ನೆ ಹೇಳಿ ನಮ್ಮ ಪಾಪ ಅನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ. ಕಾರಣ, ಮಾಡುವಂತ ಕರ್ಮದಲ್ಲಿ ಮೂರು ಭಾಗ ಅದ. ಪುಣ್ಯ, ಪಾಪ
ಪುಣ್ಯ ಪಾಪದ ಮಿಶ್ರ ರೂಪ. ಕೆಲವು ಜನರಿಗೆ ಪಾಪಿಗಳಂದ್ರೆ ಪೂರ್ತಿ ಬಡವರಾರ ನೋಡಮ್ಮ, ಮನುಷ್ಯರಲ್ಲೇ ಎಷ್ಟೋ ಜನ ಬಡತನದಲ್ಲಿ ಇದ್ದವರಾರ. ಶರೀರ ಏನದ ಪುಣ್ಯದಿಂದ ಬಂದದಿಲ್ಲಂತಲ್ಲ, ಆದರೆ ಅವನ ಭೋಗ ಸ್ಥಿತಿ ಏನದಂದ್ರೆ ಬಡತನದಲ್ಲಿ ಆದ. ಇನ್ನೊಬ್ಬನು ಮನುಷ್ಯನೇ ಇದ್ದಾನೆ, ಅವನು ಬಡತನವೇ ಇರಲಿ ಕಷ್ಟವೇ ಇರಲಿ ಸ್ವಲ್ಪ ಶಾಂತಿ ಮತ್ತು ಸಮಾಧಾನದಿಂದ ತನಗ ಭಗವಂತ ಕೊಟ್ಟದ್ದರಲ್ಲಿಯೇ ತೃಪ್ತಿಯನ್ನ ಪಡೆಯುವಂತ ಭಾವ ಅದ, ಅವನು ಮನುಷ್ಯನೇ. ಇನ್ನೊಬ್ಬ ಮನುಷ್ಯನ ಅವನಿಗೆ ಅಧಿಕಾರ, ಅಂತಸ್ತು, ಭೋಗ, ಭಾಗ್ಯ, ಧನ, ಕನಕ, ಯೌವನ ಎಲ್ಲಾ ಅಷ್ಟ ಮದಗಳ ಸಂಪತ್ತೇ ಅವನಲ್ಲಿ ಅದ. ನೋಡ್ಲಿಕ್ಕೆ 3 ಜನ ಮನುಷ್ಯರೇ ಪುಣ್ಯ ಮಾಡೇ ಈ ಮನುಷ್ಯ ಜನ್ಮ ಬಂದದ್ದೇ, ಆದ್ರೆ 3 ಜನ ಮನುಷ್ಯರಲ್ಲಿ ಭೋಗದ ವ್ಯತ್ಯಾಸ ಯಾಕೆ? ಎಲ್ಲರೂ ಸಮಾನವಾಗಿರ್ಬೇಕಾಗಿತ್ತು ಭೋಗ, ಹಾಗಿಲ್ಲ. ಯಾಕಂದ್ರೆ ಆ ಮಾಡುವಂತ ಹಿಂದಿನ ಜನ್ಮದ ಕರ್ಮಗಳೇನಾವ, ಆ ಕರ್ಮಗಳನ್ನ ಯಾವ ರೀತಿ ಮಾಡಿದ್ದಾನೋ ಅದರ ಅಳತೆಯ ಮೇಲೆ ಅವನಿಗೆ ಭೋಗ ಪ್ರಾಪ್ತಿ ವಿನಃ ಎಲ್ಲರಿಗೂ ಸಮಾನವಾದದ್ದಲ್ಲ, ಎಲ್ಲರಿಗೂ ಸಮಾನ ಆಗೋದಿಲ್ಲ. ಕಾರಣ ಹಿಂದಿನ ಕರ್ಮ. ಮತ್ತ ಮಧ್ಯಮ, ಕನಿಷ್ಠ, ಉತ್ತಮ ಶರೀರಗಳನ್ನು ಉಂಟು ಮಾಡತಕ್ಕಗಳೇ ಆಗಿವೆ. ಆದರೆ ಮಧ್ಯಮನೇ ಇರ್ಲಿ, ಕನಿಷ್ಠನೇ ಇರ್ಲಿ, ಉತ್ತಮನೇ ಇರ್ಲಿ, ಆದ್ರೂ ಕೂಡ ಅವನಿಗೆ ದುಃಖ ತಪ್ಪಿದ್ದಲ್ಲ. ಯಾಕ ತಪ್ಪಿಲ್ಲಮ್ಮ, ತಪ್ಪೋದಿಲ್ಲ ಅಂದ್ರೆ ಎಲ್ಲಿವರೆಗೂ ಕರ್ಮ ಎಲ್ಲಿ ಇದೆ ಅಂದ್ರೆ ಅಲ್ಲಿ ಫಲ ಅದ. ಪಾಪ ಪುಣ್ಯ ಮಿಶ್ರ ಅಂತ ಅದ. ಆ ಪಾಪ ಪುಣ್ಯ ಮಿಶ್ರ ರೂಪದಿಂದ ಈ ಶರೀರ ಹೋದ ನಂತರ ಮತ್ತೆ ಮುಂದಿನ ಶರೀರ ಪ್ರಾಪ್ತಿ ಆಗ್ತದ. ಅಂದ್ರೆ ಕರ್ಮದಿಂದ ಏನಾಯ್ತು ಅಂದ್ರೆ ಮತ್ತೆ ಜನನ ಆಯ್ತು, ಮತ್ತೆ ಹುಟ್ಟಬೇಕಲ್ಲ. ಅವನಾದ್ರೂ ಹುಟ್ಟಬೇಕು, ನೀನಾದ್ರೂ ಹುಟ್ಟಬೇಕು, ನಾನಾದ್ರೂ ಹುಟ್ಟಬೇಕು. ಹುಟ್ಟಿದ ಮೇಲೆ ಮೊದಲೇ ಹೇಳಿದಂತೆ ಎಲ್ಲಾ ದುಃಖವನ್ನ ಅನುಭವಿಸಲೇಬೇಕು. ಊಟ ಮಾಡುವ ಊಟ ಪದಾರ್ಥಗಳು ಬೇರೆ ಬೇರೆ ಇರಬಹುದು, ಆದರೆ ಸುಖ ದುಃಖ ಅನ್ನುವಂಥದ್ದು ಒಂದೇ ಪ್ರಕಾರವಾಗಿರೋದು. ಶ್ರೀಮಂತಿಗೆ ದುಃಖ ಆದ್ರೆ ಕಣ್ಣಾಗ ನೀರು ಬರಂಗಿಲ್ಲ, ಬರ್ತ. ಬಡವನಿಗೆ ದುಃಖ ಆದಾಗ ನೀರು ಬರೋಲ್ಲೇನು, ಬರುತ್ತೆ. ಯಾಕ ಅಂತ ಹೇಳಿದ್ರೆ ದುಃಖ ಅನ್ನುವಂಥದ್ದು ಎಲ್ಲರಿಗೆ ಸಮಾನ ಅದ, ಎಲ್ಲರಿಗೂ ಸಮಾನ ಅದ. ಆ ಕಾರಣ ಈ ಶರೀರ ಸಾಧಕವಾದ ಕರ್ಮದಿಂದ ಮುಕ್ತಿ ಲಭಿಸುವುದಿಲ್ಲ. ಹುಟ್ಟಬಾರದು ಅಂತ ನೀನ್ ಅಂತಿದ್ದಿ, ಹುಟ್ಟುವ ಕರ್ಮಗಳನ್ನೇ ಮಾಡುತ್ತಿದ್ದಿ ಅಂದ್ಮೇಲೆ ನಿನಗ ಶರೀರಗಳು ಬಂದೇ ಬರುತ್ತವೆ, ಬರ್ಲೇಬೇಕದಕ್ಕೆ. ಆ ರೀತಿ ಸ್ತುತಿಯ ಪ್ರಮಾಣದಲ್ಲಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಹೇಳುವಾಗ ನಕರ್ಮಣ ಅಂತ ಹೇಳ, ಅಂದ್ರೆ ಶ್ರುತಿಯಲ್ಲಿ ಕರ್ಮದಿಂದ ಮುಕ್ತಿ ಪ್ರಾಪ್ತಿ ಆಗುವುದಿಲ್ಲವೆಂದು ಹೇಳುತ್ತದೆ. ಶ್ರುತಿಗಳು ಏನು ಹೇಳಿದವಮ್ಮ ಅಂದ್ರೆ ಕರ್ಮದಿಂದ ಮುಕ್ತಿ ಆಗೋದಿಲ್ಲ, ಭೋಗ ಪ್ರಾಪ್ತಿ ಆಗ್ತದೆ, ಇಲ್ಲಂತಲ್ಲ.
ಮುಕ್ತಿ ಆಗೋದಿಲ್ಲ. ಹ್ಮ್ ಈ ದುಃಖ ಬಿಡುಗಡೆ ಆಗೋದಿಲ್ಲ. ಹ್ಮ್ ಈ ಮೋಹ ನಷ್ಟ ಆಗೋದಿಲ್ಲ. ಹ್ಮ್ ಶ್ರೀರಾಮಚಂದ್ರ ಹ್ಮ್ ರಾಮಾಯಣದಲ್ಲಿ ಬರುವಂತ ಒಂದು ದೃಶ್ಯ, ಹ್ಮ್ ದಶರಥ ಮಹಾರಾಜ ಹ್ಮ್ ಇನ್ನೇನೋ ಸ್ವಲ್ಪ ಕ್ಷಣದಲ್ಲಿ ಹ್ಮ್ ತನ್ನ ಹಿರಿಯ ಮಗನಾದ ಹ್ಮ್ ಕೌಶಲ್ಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಶ್ರೀರಾಮಚಂದ್ರನಿಗೆ ಹ್ಮ್ ಧರ್ಮದಂತೆ ವಿಧಿಯಂತೆ ಹ್ಮ್ ಹಿರಿಯ ರಾಣಿಯ ಮಗನಿಗೆ ಪಟ್ಟ ಕಟ್ಟಬೇಕು ಅಂತ ಅವರ ಕಾನೂನು. ಹ್ಮ್ ಮೊದಲು ಹೇಗಿದ್ದು ಮಂದ ಕಾನೂನುಗಳು ಹ್ಮ್ ಇದು ಸರಿ ಕೇಳ್ತಲ್ಲಮ್ಮ? ಕೇಳಿಸ್ತದೆ. ಹ. ಮೊದಲು ಹೇಗಿತ್ತಂದ್ರೆ ರಾಜರಿಗೆ ಹ್ಮ್ ಒಬ್ಬರಲ್ಲ ಇಬ್ಬರಲ್ಲ 10, 15, 4, 6 ಮಂದಿ ಹ್ಮ್ ರಾಣಿಯರು ಇರ್ತಿದ್ರು. ಹ್ಮ್ ಆವಾಗ ಆ ರಾಜ ತೀರಿದ ನಂತರ ಹ್ಮ್ ಯಾವ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಹ್ಮ್ ಪಟ್ಟಾಭಿಷೇಕ ಮಾಡುವಂತ ಪ್ರಶ್ನೆ ಉದ್ಭವ ಆದಾಗ ಹ್ಮ್ ಎಲ್ಲಾ ಪಂಡಿತರು ಕುಳಿತು ಹ್ಮ್ ಒಂದು ನಿರ್ಣಯವನ್ನು ಮಾಡಿದ್ರು. ಹ್ಮ್ ಏನು ನಿರ್ಣಯ ಅಂದ್ರೆ ರಾಜನಿಗೆ ಎಷ್ಟೇ ಮಂದಿ ರಾಣಿಯರಿರ್ಲಿ, ಹ್ಮ್ ಎಷ್ಟೇ ಒಂದು ಪುತ್ರರು ಅವರವರ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಲಿ, ಹ್ಮ್ ಆದರೆ ಪಟ್ಟಾಭಿಷೇಕ ಅನ್ನುವಂಥದ್ದು ಹ್ಮ್ ಹಿರಿಯ ರಾಣಿಯೇ ಪಟ್ಟದ ಅರಸಿ ಹ್ಮ್ ಆ ಹಿರಿಯ ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಹ್ಮ್ ಪಟ್ಟಾಭಿಷೇಕ ಕಟ್ಟಬೇಕು ಅನ್ನುವಂತ ಒಂದು ಕಾನೂನು ಮಾಡಿದ್ರು. ಹ್ಮ್ ಅದೇ ಪ್ರಕಾರ ಕೌಶಲ್ಯ, ಹ್ಮ್ ಕೈಕೇಯಿ ಅಂತಕ್ಕಂತ 3 ಜನ ಹೆಣ್ಮಕ್ಳು ಅವರು ಹೌದು. ರಾಣಿಯರು. ಹ್ಮ್ ಆವಾಗ ಹ್ಮ್ ಪದ್ಧತಿಯಂತೆ ರಾಮನಿಗೆ ಪಟ್ಟಾಭಿಷೇಕ ಕಟ್ಟಬೇಕು ಅಂತ ಸಂಭ್ರಮ ನಡೀತು. ಹ್ಮ್ ಇಡೀ ಅಯೋಧ್ಯ ಪಟ್ಟಣವೇ ಸುಂದರಮಯವಾಗಿ ಗೋಚರಿಸುತ್ತಿತ್ತು. ಹ್ಮ್ ಎಲ್ಲಾ ಪ್ರಜೆಗಳಿಗೆ ಶ್ರೀರಾಮಚಂದ್ರ ಭಗವಂತನ ಸ್ವರೂಪ. ಹ್ಮ್ ಆ ರಾಮ ಏನಾದರೂ ಪಟ್ಟಾಭಿಷೇಕ ಆಯ್ತು ಅಂದ್ರೆ ಹ್ಮ್ ಈ ರಾಜ್ಯದಲ್ಲಿ ನಾವು ಸುಖವಾಗಿ ಬಾಳಬಲ್ಲೆವು ಅಂತಕ್ಕಂತ ಹ್ಮ್ ಭಾವವನ್ನು ತಾಳಿ ಸುಖ ಸಂತೋಷದಿಂದ ಹ್ಮ್ ಆ ಕ್ಷಣಕ್ಕಾಗಿ ಹ್ಮ್ ಇಡೀ ಅಯೋಧ್ಯೆಯ ಸಕಲ ಪ್ರಜೆಗಳು ಹ್ಮ್ ತಮ್ಮ ತಮ್ಮ ಮನೆಯನ್ನ ಶೃಂಗಾರ ಮಾಡಿ ಹ್ಮ್ ಹೂವು, ಮಾವು, ಹ್ಮ್ ಅನಂತ ರೀತಿಯಿಂದ ಹ್ಮ್ ಅಲಂಕಾರವನ್ನು ಮಾಡಿ ಬೀದಿಯನ್ನು ಸ್ವಚ್ಛಗೊಳಿಸಿ ರಂಗೋಲಿಯನ್ನು ಹಾಕಿದ್ರು. ಹ್ಮ್ ಕಾರಣ ಏನಂದ್ರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಹ್ಮ್ ಅಂತ ಕ್ಷಣ ನೋಡ್ಬೇಕಂತ ಮೂಲೆ ಮೂಲೆಯಿಂದ ಜನ ಅಯೋಧ್ಯೆಗೆ ಬರ್ತಾ ಇದ್ರು. ಹ್ಮ್ ಆ ಕ್ಷಣದಲ್ಲಿ ನಾನು ಇದಕ್ಕೆ ಬೇಕಿದ್ದಷ್ಟೇ ನಮ್ಮ ಕತೆ ಹ್ಮ್ ಬಹಳ ಅದು. ಹ್ಮ್ ಆವಾಗ ಹ್ಮ್ ಈ ಕೈಕೆ ಅನ್ನುವಂತ ಕಿರಿಯ ರಾಣಿ ಹ್ಮ್ ಆಕೆಯ ಹೊಟ್ಟೆಯಲ್ಲಿ ಹುಟ್ಟಿದಂತ ಇಬ್ಬರು, ಒಬ್ಬ ಭರತ, ಇನ್ನೊಬ್ಬ ಶತ್ರು. ಹ್ಮ್ ಸುಮಿತ್ರಾ ಹೊಟ್ಟೆಯಲ್ಲಿ ಹುಟ್ಟಿದಂತವನೇ ಲಕ್ಷ್ಮಣ. ಹ್ಮ್ ಕೌಶಲ್ಯ ಗರ್ಭದಲ್ಲಿ ಹುಟ್ಟಿದವನೇ ಶ್ರೀರಾಮ. ಹ್ಮ್ ಅದು ಯಾವುದೇ ಹಿಂದಿನ ಒಂದು ಕಾರಣಕ್ಕಾಗಿ ಕೈಕೇಯಿಯ ದಶರಥ ಮಹಾರಾಜ ಮಾತನ್ನು ಕೊಟ್ಟಿದ್ದ. ಹ್ಮ್ ಯಾವ ಸಂದರ್ಭದಲ್ಲಿ ಆದ್ರೂ ಕೂಡ 2 ವರವನ್ನು ಕೇಳು, ಹ್ಮ್ ನಾ ಕೊಡ್ತೀನಿ ಅಂತ ಹೇಳಿದ್ದ. ಹ್ಮ್ ಆಕೆ ಕೂಡ ಮರೆತಿದ್ಲು ಅದನ್ನು. ಹ್ಮ್ ನಿಮ್ಮ ಹ್ಮ್ ರಾಜನೇ ನನ್ನ ಪತಿ ಇದ್ದಾಗ ಹ್ಮ್
ನೀವೇ ನನ್ನ ಪತಿ ಇದ್ದಾಗ ಹ್ಮ್ ಈ ರಾಜ್ಯದ ಸರ್ವಸ್ವವು ನಂದು ಅಂತಂದ ಮೇಲೆ ಹ್ಮ್ ಇನ್ನ ಇದರಲ್ಲಿ ನಿಮ್ಮಿಂದ ಕೇಳಿ ಪಡೆಯುವುದು ಏನುಂಟು ರಾಜ? ನನಗೇನು ಬೇಕಿಲ್ಲ ಅಲ್ಲ, ಹ್ಮ್ ಏನು ಬೇಕಿಲ್ಲ. ಹ್ಮ್ ಬಹಳ ಒತ್ತಾಯ ಮಾಡಿದಾಗ ನೋಡೋಣ, ಅವಶ್ಯಕತೆ ಬಿದ್ದಾಗ ನಾ ಕೇಳುತ್ತೇನೆ ಅಂತ ಕೈಕೇಯಿ ಕೂಡ ಹ್ಮ್ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ದಶರಥನಿಗೆ ಹೇಳಿದ್ಲು. ಹ್ಮ್ ಹೇಳಿ ಎಷ್ಟೋ ವರ್ಷಗಳು ಮರ್ತೇ ಬಿಟ್ಲಾಕಿ, ನೆನಪೇ ಇಲ್ಲ. ಹ್ಮ್ ರಾಮನ ಅಭಿಷೇಕ ಆಗ್ತದ, ಪಟ್ಟ ಆಗ್ತದಂತ ಹ್ಮ್ ಆಕೆ ಕೂಡ ಕೌಶಲ್ಯ ದೇವಿಗೆ ಆಗದಂತ ಸಂತೋಷ ಹ್ಮ್ ಕೈಕೇಯಿ ಕೂಡ ಆಗಿತ್ತು. ಹ್ಮ್ ಅಷ್ಟೊಳಗ ಮಂಥುರೆ ಅನ್ನುವಂತ ಒಬ್ಬ ಸೇವಕಿ ಹ್ಮ್ ಕೈಕೇಯಿ ಮನೆಗೆ ಬಂದು ಹ್ಮ್ ಕೊಳ್ಳಿಯನ್ನು ಹಾಕಿಲ್ಲ. ಹ್ಮ್ ಏನ್ ಹೇಳಿಲ್ಲ ಅಂದ್ರೆ, ಹ್ಮ್ ಕೌಶಲ್ಯ ಮಗ ರಾಮ, ಹ್ಮ್ ನಿನ್ನ ಮಕ್ಕಳು ಶತ್ರುಘ್ನ ಮತ್ತು ಭರತ. ಹ್ಮ್ ರಾಮನಿಗೆ ಪಟ್ಟ ಅಭಿಷೇಕವನ್ನ ಮಾಡೋದಕ್ಕಿಂತ ಹ್ಮ್ ನಿನ್ನ ಮಕ್ಕಳಿಗೆ ಮಾಡಿದ್ದಾದ್ರೆ ಎಷ್ಟು ಚೆನ್ನಾಗಿತ್ತು ಅಂತ ಮೊದಲಿನ ಮಾತು ಕಿವಿಯಲ್ಲಿ ಊದಿಲ್ಲ. ಹ್ಮ್ ಕೈಕೇಯಿ ಮನಸ್ಸು ಕೆಡಲಿಲ್ಲ. ಹ್ಮ್ ಏನಮ್ಮ ನೀನು ಹೇಗೆ ಮಾತಾಡುತ್ತಿದ್ದಿ? ಹ್ಮ್ ನೀ ಮಾತಾಡುವುದು ಸಮಂಜಸವಲ್ಲ, ಸರಿಯಲ್ಲ ಹ್ಮ್ ಅಂತ ಹೇಳಿದ್ರು ಕೂಡ ಆಕೆ ಕಿವಿಯಲ್ಲಿ ಪದೇ 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 ಹ್ಮ್ ಆಶೆಗಳನ್ನ, ಆಪೇಕ್ಷೆಗಳನ್ನ, ಹ್ಮ್ ದುರಾಚಾರದ ವಿಷಯಗಳನ್ನ ಹ್ಮ್ ತುಂಬಿ 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 ಹ್ಮ್ ಆಕೆ ಕೂಡ ಒಂದ್ ಸಲ ಸಂಶಯ ಬಂತು. ಹ್ಮ್ ಹೌದಲ್ಲ, ಈ ಮುದುಕಿ ಹೇಳುವುದು ಒಂದ್ ಕಡೆ ಸತ್ಯ ಇದೆ, ಹ್ಮ್ ಆದ್ರೂ ಕೂಡ ಅದು ಅಸಾಧ್ಯ. ಹ್ಮ್ ಯಾಕೆ ಅಸಾಧ್ಯ ಅಂದ್ರೆ, ಹ್ಮ್ ಹಿರಿಯ ಪಟ್ಟದ ಅರಸೆಯ ಮಗನಿಗೆ ಪಟ್ಟಾಭಿಷೇಕ ಕಟ್ಟಬೇಕು ಅಂತ ನೇಮ. ಹ್ಮ್ ಆದರೂ ನಾನು ಕಿರಿಯವಳು, ಹ್ಮ್ ನನ್ನ ಮಗನಿಗೆ ಮಕ್ಕಳಿಗೆ ಪಟ್ಟಾಭಿಷೇಕ ಕಟ್ಟಲಿಕ್ಕೆ ಬರುವುದಿಲ್ಲ. ಹ್ಮ್ ಇಲ್ಲಿವರೆಗೂ ವಿಚಾರ ಮಾಡಿದ್ಲು ಆ ಮಂಥರೆ ಮುಂದ. ಹ್ಮ್ ಆವಾಗ ಮಂಥರೆ ಹೇಳಿದ್ಲು, ಹ್ಮ್ ನೋಡು, ಅದು ಮಾಡಿದ ಕರಾರು ವಿಧಿ ಹ್ಮ್ ಧರ್ಮ ಪ್ರಕಾರವಾಗಿ ಇದೆ, ಇಲ್ಲಂತಲ್ಲ. ಹ್ಮ್ ಆದರೆ ನಿನಗೆ ಹ್ಮ್ ಯುದ್ಧ ರಂಗದ ಮಧ್ಯದಲ್ಲಿ ಹ್ಮ್ ನಿನ್ನ ಗಂಡನನ್ನ ನೀನು ರಕ್ಷಿಸದ ಕಾರಣ ಹ್ಮ್ ಅವತ್ತಿನ ದಿನಗ ನನಗೆ ಜೀವದಾನ ಮಾಡಿದಂತ ಸತಿ ನೀನು ಹ್ಮ್ ಏನಾದರೂ 2 ವರ ಬೇಡು, ಕೊಡುತ್ತೇನೆ ಅಂತ ಭಾಷೆ ಕೊಟ್ಟಿದ್ದ. ಹ್ಮ್ ನೆನಪಾದಿಲ್ಲ ಅಂತ ಕೇಳಿಲ್ಲ. ಹ್ಮ್ ಕೈಕೇಯಲ್ಲೂ ನನಗೆ ನೆನಪೇ ಇಲ್ಲ ಅಂದೆ. ಹ್ಮ್ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಅಂದಮೇಲೆ ಅದ್ರ ಬಗ್ಗೆ ನೆನಪೇ ಆಗ್ತಿರ್ತದಂತ. ಹ್ಮ್ ಇಲ್ಲ, ನಾನು ಮರ್ತಾ ಬಿಟ್ಟೇನಿ. ಹ್ಮ್ ಈಕೆ ನೆನಪು ಮಾಡಿ ಕೊಟ್ಲು. ಹ್ಮ್ ಹೌದು, ಕೊಡ್ಲಿ. ಆ ವರಕ್ಕೂ ಈಗಿನ ಕಾರ್ಯಕ್ಕೂ ಸಂಬಂಧವೇನು ಅಂತ ಕೇಳಿದೆ. ನಾನು ಮರ್ತಿರ್ಲಿ, ಈಗಿನ ಹೇಳಿದ್ದೆ ಗೊತ್ತಾಯ್ತು, ನೆನಪಾಯ್ತು. ಆದ್ರೆ ಆ ವರಗಳಿಗೂ ಈಗಿನ ಕಾರ್ಯಕ್ಕೂ ಸಂಬಂಧ ಏನದ ಅಂತ ಹೇಳಿದಾಗ ಮಂಥರೆ ಉಪದೇಶ ಮಾಡಿದ್ ನೋಡ್ರಿ. ನೋಡು, 2 ವರದಲ್ಲಿ ಇವತ್ತ ದಶರಥ ಮಹಾರಾಜನನ್ನ ಹೋಗಿ ಕೇಳು, ಈ ಕ್ಷಣನೇ ಕೇಳಬೇಕು. ತಡ ಆದ್ರೆ ಏನಾಗ್ತದಂದ್ರೆ ಪಟ್ಟಾಭಿಷೇಕ ಮುಗಿದು ಹೋಗ್ತದ. ಮುಗಿದ ನಂತರ ಎಷ್ಟು ಯೋಚಿಸಿದ್ರು ಕೂಡ ಲಾಭ ಇಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಆಮೇಲೆ ನೀನು ನಾನು ಹೇಳಿದ ಮಾತುಗಳನ್ನ ನೆನಪು ಮಾಡಿ 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 ದುಃಖ ಪಟ್ರೆ ಪ್ರಯೋಜನ. ಅದಕ್ಕೆ ಹೋಗಂದು ಏನು ಮಾಡ್ಬೇಕು ಹೋಗಿ ಅಂದ್ರೆ,
ಶ್ರೀರಾಮಚಂದ್ರನನ್ನ ಹುಟ್ಟಿದ ಬಟ್ಟೆಯಿಂದಲೇ ಈ ರಾಜ್ಯವನ್ನ ಬಿಟ್ಟು ಕಾಡಿಗೆ 12 ವರ್ಷ ವನವಾಸಕ್ಕೆ ಹೋಗ್ಬೇಕು ಅಂತ ಕೇಳು ಮೊದ್ಲದು. 2 ಮಾತಿನಲ್ಲಿ ಒಂದು ಮಾತನ್ನ ಇದು ಕೇಳು. ಇನ್ನೊಂದು ಮಾತಾಡಲ್ಲ, ಅದರಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ ಭರತನಿಗೆ ಪಟ್ಟಾಭಿಷೇಕವನ್ನ ಕಟ್ಟು ಅಂತ ನೀ ಬೇಡು ಅಂದ. ನೋಡ್ರಿ, ಎಂಥ ಒಂದು ಸಂದರ್ಭದಲ್ಲಿ ಎಂಥ ಮಾತು ನಡೆದಾಗ ಕೊನೆಗೆ ನಾನು ಇಷ್ಟಕ್ಕೆ ತಗೊಂತೀನಿ, ಬಹಳ ಅನ್ಕತೆ. ಕೊನೆಗೆ ಆಕೆ ಬೇಡಿದಾಗ ಅನಿವಾರ್ಯವಾಗಿ ಕೊಟ್ಟ ಮಾತನ್ನ ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮೂರ್ಛಿತನಾಗಿ ನೆಲಕ್ಕೆ ಬಿದ್ದ ದಶರಥ ಮಹಾರಾಜನೇ ನೆಲಕ್ಕೆ ಬಿದ್ದ. ಸುದ್ದಿಯನ್ನ ಕೇಳಿದ ಶ್ರೀರಾಮ, ಹಿಗ್ಗಿನಲ್ಲಿದ್ದಂತ ಶ್ರೀರಾಮಚಂದ್ರ ದಶರಥ ಮಹಾರಾಜನ ಭಾಷೆಯನ್ನ ಕೇಳಿ ಆತ ಕುಗ್ಗಿ ಹೋದ. ತಂದೆ ಹೇಳ್ದ, ಅಪ್ಪ ನೀನು ಯೋಚನೆಯನ್ನ ಮಾಡಬೇಡ, ಕೊಟ್ಟ ಮಾತನ್ನ ನಡೆಸಿಕೊಡುವುದೇ ನಿನ್ನ ಧರ್ಮ. ನಿನ್ನ ಶ್ರೇಷ್ಠ ಪುತ್ರನಾಗಿ ನಿನ್ನ ಮಾತಿನಂತೆ ನಡೆಯುವುದೇ ನನ್ನ ಧರ್ಮ. ಅದು ನಿನ್ನ ಧರ್ಮ ಅದ, ಇದು ನಾನು ನಡೆಯುವ ಧರ್ಮ ಅದ. ಅದಕ್ಕೆ ನಾ ಕಾಡಿಗೆ ಹೋಗುತ್ತೇನೆ ಅಂತ ರೆಡಿ ಆದ. ನಾವು ಹೋಗಿ ಬಿಡ್ತಾವ. ಯಾವಾಗ ರಾಮ ಕಾಡಿಗೆ ಹೋಗುತ್ತಾನೆ ಅಂತ ಗೊತ್ತಾಯ್ತು, ಎಚ್ಚರವಾದ ದಶರಥ ಈ ಮಾತನ್ನ ಕೇಳಿ ಅದೇ ದೇಹವನ್ನು ಬಿಟ್ಟ. ದಶರಥ ಮಹಾರಾಜ ಬಿಟ್ಟ ಹೋದ್, ನಮ್ ದೇಹನೇ ಬಿಟ್ಟ. ಕಾರಣ ಆತನಿಗೆ ದುಃಖ ಮೂರ್ಛೆ ಯಾಕೆ ಆಯ್ತು ಅಂದ್ರೆ, ಆತ ರಾಜ್ಯವನ್ನ ತಿಳ್ಕೊಂಡಿದ್ದ, ಸಂಪತ್ತನ್ನ ತಿಳ್ಕೊಂಡಿದ್ದ, ಯಾವುದಕ್ಕಾಗಿ ನಾ ಬದುಕಬೇಕು ಅನ್ನುವಂಥದ್ದು ಬಲ್ಲವನಾಗಿದ್ದ. ಆದರೆ ಈ ರಾಜ್ಯ ಯಾವುದು, ಶ್ರೀರಾಮ ಯಾರು, ಕೈಕೆ ಯಾರು, ಕೌಶಲ್ಯ ಯಾರು, ಸುಮಿತ್ರ ಯಾರು, ಮತ್ತೆ ಲಕ್ಷ್ಮಣ ಯಾರು, ಭರತ ಶತ್ರುಘ್ನ ಯಾರು ಅಂತಕ್ಕಂಥ ವಿಚಾರ ಅವನಿಗೆ ಗೊತ್ತಿದ್ದೆ. ದಶರಥನಿಗೆ ಈ ಜ್ಞಾನ ಇತ್ತಂದ್ರೆ ಅವನು ದುಃಖವನ್ನ ಪಡುವಂತ ಸಂದರ್ಭವೇ ಬರುತ್ತಿಲ್ಲ. ಕಾರಣ ಕರ್ಮವನ್ನ ಮಾಡಿ ಕರ್ಮವನ್ನ ನಂಬಿದವರೆಗೆ ಆಗುವಂತ ದುಃಖ ಅದು ಯಾರಿಗೂ ತಪ್ಪಿದ್ದಲ್ಲ ಅಂತ ಅರ್ಥ ಆಯ್ತು. ಯಾರಿಗೂ ತಪ್ಪಿದ್ದಲ್ಲ. ಅದೇ ಜ್ಞಾನಿಗೆ ಗೊತ್ತು, ಶರೀರ ಹೋಗ್ತದ, ಶರೀರ ಬರ್ತದ, ಶರೀರ ಕಾಡಿನಲ್ಲಿ ಅಲೆದಾಡ್ತದ, ಶರೀರ ಹಣ್ಣು ಗೆಣಸನ್ನು ತಿಂತದ, ಮನಸ್ಸು ಸಂಕಲ್ಪ ವಿಕಲ್ಪವನ್ನು ಮಾಡ್ತದ, ಬುದ್ಧಿ ನಿಶ್ಚಯ ನಿರ್ಣಯನೂ ಮಾಡ್ತದ. ಇವು ಯಾವು ನನ್ನಲ್ಲ, ಇವು ನಂದು ಅಲ್ಲ. ಅದರ ಒಳಗಡೆ ಇರುವಂತ ಚೈತನ್ಯ ಸ್ವರೂಪವೇ ನಂದು. ನನ್ನಲ್ಲಿರುವ ಚೈತನ್ಯವೇ ರಾಮನಲ್ಲಿರುವುದು, ರಾಮನಲ್ಲಿರುವ ಚೈತನ್ಯ ನನ್ನಲ್ಲಿರುವುದು. ರಾಮನ ದೇಹಕ್ಕೆ ನಷ್ಟ ಆದವಿನ ಶ್ರೀರಾಮನಿಗೆ ನಷ್ಟಿಲ್ಲ.
ಹ್ಮ್ ದಶರಥ ಮಹಾರಾಜನೇ ನಸ್ತದೆ ವಿನಃ ಹ್ಮ್ ನಿಜವಾಗಿಯೂ ಕೂಡ ನಾನು ನಷ್ಟ ಇಲ್ಲ ಹ್ಮ್ ಅನ್ನುವಂತ ಜ್ಞಾನ ಆಗಿತ್ತಂದ್ರೆ ಹ್ಮ್ ದುಃಖ ಪಡುವ ಸಂದರ್ಭವೇ ಇದ್ದಿಲ್ಲ ಹ್ಮ್ ಅಂದಾಗ ಹ್ಮ್ ಕರ್ಮಕ್ಕೆ ಸಾಧನವಾಗಿರ್ತಕ್ಕಂಥ ಹುಟ್ಟಲಿಕ್ಕೆ ಸಾಧನವಾಗಿರ್ತಕ್ಕಂಥ ಹ್ಮ್ ಕರ್ಮಗಳನ್ನ ಮಾಡಿ ಹುಟ್ಟಿ ಹ್ಮ್ ಸಾಮಾನ್ಯ ಬಡವನಾದರೂ ಸಾವಿನ ದುಃಖ ಅದ, ಹ್ಮ್ ದೊಡ್ಡ ಮಹಾರಾಜನಾದರೂ ಕೂಡ ಸಾವಿನ ದುಃಖ. ಹ್ಮ್ ಅಂದಾಗ ದುಃಖದ ಬಿಡುಗಡೆಯಾಗಬೇಕಂತಿದ್ದಿ ಹ್ಮ್ ದುಃಖದ ಕಾರ್ಯಗಳನ್ನೇ ಮಾಡಿದ್ದಾದರೆ ಹ್ಮ್ ನಿನಗೆ ಮುಕ್ತಿ ಆಗುವುದಿಲ್ಲ. ಹ್ಮ್ ಅದಕ್ಕೆ ಈ ರೀತಿ ಎಷ್ಟೋ ಜನ ಹೇಳ್ತಾ ಬಂದ್ರು, ಕೇಳ್ತಾ ಬಂದಿರಿ. ಹ್ಮ್ ಜ್ಞಾನದೇವತು ಕೈವಿಲ್ಲ ಅಂತ ಸುದ್ದಿ ಹೇಳ್ತು. ಹ್ಮ್ ಯಾಕಂದ್ರೆ ನಹಿ ಜ್ಞಾನ ಸದೃಶ್ಯ, ಹ್ಮ್ ಜ್ಞಾನಕ್ಕಿಂತ ಇನ್ನೊಂದು ಜ್ಞಾನಕ್ಕೆ ಸಮಾನವಾದಂತ ಹ್ಮ್ ಯಾವುದೇ ಸಾಧನ ಇಲ್ಲ ಹ್ಮ್ ಅಂತ ಜ್ಞಾನವೊಂದೇ ಮುಕ್ತಿಗೆ ಪರಮ ಸಾಧನವೆಂದು ಬೋಧಿಸುತ್ತದೆ. ಹ್ಮ್ ಎಲ್ಲರೂ ಅದನ್ನ ಹೇಳಿದ್ರಲ್ಲ. ಹೌದು. ಅಂದ್ರೆ ಹ್ಮ್ ಸುದ್ದಿಗಳು ಕರ್ಮದಿಂದ ಮುಕ್ತಿಯು ಲಭಿಸುವುದಿಲ್ಲವೆಂತೂ ಹ್ಮ್ ಆ ಜ್ಞಾನದಿಂದ ಮುಕ್ತಿಯು ಪ್ರಾಪ್ತಿಯಾಗುವುದೆಂತಲೂ ಹೇಳುತ್ತಿರಲು ಹ್ಮ್ ಅದಕ್ಕೆ ಎಲ್ಲಾರು ಹೇಳಿದ್ರು, ನೋಡಪ್ಪ ಹ್ಮ್ ನೀ ಹುಟ್ಟಿದ ಮೇಲೆ ಹ್ಮ್ ನೀನು ವಿಚಾರ ಮಾಡು, ಹ್ಮ್ ಯಾಕೆ ಹುಟ್ಟಿದ್ದಿ, ಯಾಕೆ ಬಂದಿದ್ದಿ, ಹ್ಮ್ ಸ್ವಲ್ಪ ವಿಚಾರ ಮಾಡು ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಹ್ಮ್ ಅಂಥವರ ಮಾತನ್ನ ಮೊದಲಿನಿಂದ ಕೊನೆಯವರೆಗೂ ಕೇಳಿ. ಹ್ಮ್ ಪ್ರಾರಂಭದಿಂದ ಇಲ್ರಿ ನಾವು 20 ವರ್ಷ ಕೇಳಿವಿ, ಹ್ಮ್ ತಾತನವ್ರು ಹೇಳೋದ್ರಿಂದ ನಾವು ಕೇಳ್ತಾ ಬಂದೀವಿ, ಹ್ಮ್ ಅವ್ರು ಹೋದ್ಮೇಲೆ ನಾವು ಹೇಳ್ತಾ ಬಂದೀವಿ ಹ್ಮ್ ಅಂತ ಕೇಳಿ ಹ್ಮ್ ಅವರ ಹೇಳಿದಂತೆ ವಿಶ್ವಾಸವನ್ನು ಇಡ್ರೆ ಹ್ಮ್ ನೀ ಪರಬ್ರಹ್ಮ ಪರಮಾತ್ಮ ಇದ್ದಿ, ದೇಹ ನೀನೆಲ್ಲ, ದೇಹಕ್ಕೆ ಜನನ ಮರಣ ಉಂಟು, ಹ್ಮ್ ನೀನು ಆತ್ಮಸ್ವರೂಪ ಇದ್ದಿ, ಬ್ರಹ್ಮ ಸ್ವರೂಪ ಇದ್ದಿ, ಹ್ಮ್ ನಿನಗೆ ದುಃಖ ಜನನ ಮರಣ ಯಾವುದು ಒಂದು ಇಲ್ಲ ಅಂತ ಹೇಳಿದ್ರು. ಹ್ಮ್ ಅವರಲ್ಲಿ ವಿಶ್ವಾಸವನ್ನಿಡದೆ ಹ್ಮ್ ಶ್ರದ್ಧಾವಾನ್ ಲಭತೆ ಜ್ಞಾನ, ಹ್ಮ್ ಯಾರಿಗೆ ಜ್ಞಾನ ಆಗ್ತದಂದ್ರೆ ಗುರುವಿನ ವಚನದಲ್ಲಿ, ಹ್ಮ್ ಗುರುವಿನ ಉಪದೇಶದಲ್ಲಿ ಹ್ಮ್ ವಿಶ್ವಾಸ ಅಂದ್ರೆ, ಶ್ರದ್ಧಾ ಅಂದ್ರೆ ವಿಶ್ವಾಸ ಅಂದ್ರೆ ನಂಬಿಕೆ ಅಂದ್ರೆ ಹ್ಮ್ ಹ್ಮ್ ಆ ನಂಬಿಕೆಯನ್ನಿಡದೆ ಹ್ಮ್ ಅಪನಂಬಿಕೆಯನ್ನು ಪಡುವ ಮನುಷ್ಯನನ್ನ ಹ್ಮ್ ಶುಚಿಗಳು ಹ್ಮ್ ದೂಷಣೆಂತಲೂ, ಹ್ಮ್ ಅಂದ್ರೆ ಯಾರನ್ನ ದೂಷಣೆ ಮಾಡ್ತಾನಂದ್ರೆ ಪರಮಾತ್ಮನನ್ನೇ ದೂಷಣೆ ಮಾಡ್ತಾನೆ. ಹ್ಮ್ ಪರಮಾತ್ಮನಲ್ಲೇ ತಪ್ಪನ್ನು ಹುಡುಕ್ತಾನೆ. ಹ್ಮ್ ಪರಮಾತ್ಮನ ಮಾತಿನಲ್ಲಿ ವಿಶ್ವಾಸವನ್ನ ಇಡದೆ ಹ್ಮ್ ಅವನು ವೇದ ಬಾಹಿರನಂತಲೂ, ಹ್ಮ್ ಅವನು ಏನಂತ ಕರೀತಾನಂದ್ರೆ ವೇದದಲ್ಲಿ ಬಾಹ್ಯರ, ಹ್ಮ್ ವೇದದ ಪ್ರಮಾಣಗಳಿಂದ ಹೊರಗಿದ್ದವನು ಹ್ಮ್ ಅಥವಾ ನಂಬಲಾರದವನು ಹ್ಮ್ ಅಂತ ಜ್ಞಾನಿಗಳು ಹ್ಮ್ ಜ್ಞಾನವನ್ನ ನಂಬಲಾರದೆ ಹ್ಮ್ ಕರ್ಮವನ್ನ ನಂಬಿ ಹ್ಮ್ ಜ್ಞಾನದ ಅಪನಂಬಿಕೆಯನ್ನ ಮಾಡಿದ್ದಾದರೆ ಹ್ಮ್ ಅಂಥ ಜೀವಿಗಳಿಗೆ ಹ್ಮ್ ವೇದ ಬಾಹಿರರು, ನಾಸ್ತಿಕರು ಅಂತ ತಿಳ್ಕೊಂಡು, ಹ್ಮ್
ನಾಸ್ತಿಕ ದೇವರೇ ಇಲ್ಲ ಬರೋರು. ಹ್ಮ್ ಯಾವಾತನು ಹ್ಮ್ ಶ್ರುತಿ ದೂಷಣ ಮಾಡ್ತಾನಂದ್ರೆ ಅವನು ನಾಸ್ತಿಕ. ಹ್ಮ್ ನಾಸ್ತಿಕ ಅಂತ ಅಷ್ಟೇ ಬಿಟ್ರಾಯ್ತಲ್ಲ ಅಂದ್ರೆ ಹ್ಮ್ ಅವನು ದೈವದ್ರೋಹಿ. ಹ್ಮ್ ಹೇಳಂಗೆ ಪ್ರಪಂಚದಲ್ಲಿ ದೈವದ್ರೋಹಿಗಳು, ಹ್ಮ್ ಉಂಡ ಮನೆಗೆ ಕನ್ನವನ್ನ ಹಾಕುವಂತವರು ಹ್ಮ್ ಅಂತ ಹೇಗೆ ತಿಳಿದುಕೊಳ್ಳುತ್ತೇವೆಯೋ ಹ್ಮ್ ಈ ಸುಂದರವಾದ ದೇಹ ಜಗತ್ತನ್ನು ಸೃಷ್ಟಿ ಮಾಡಿದಂತ ಪರಮಾತ್ಮನನ್ನೇ ಹ್ಮ್ ದೂಷಣ ಮಾಡುವಂತ ಹ್ಮ್ ವ್ಯಕ್ತಿಗಳು ದೈವದ್ರೋಹಿಗಳು ಹ್ಮ್ ಅಂತ ಕರಿಬೇಕು ಅನ್ನುವಂತ ಭಾವ ಅಂದ್ರು. ಹ್ಮ್ ಕಾರಣ ಹ್ಮ್ ಗಾತ್ರ ಸಾಧಕ ಮಾದ. ಗಾತ್ರ ಅಂದ್ರೆ ಶರೀರ. ಹ್ಮ್ ಶರೀರ ಸಾಧಕವಾದ ಕರ್ಮಗಳಿಂದ ಹ್ಮ್ ನಿಜ ಮುಕ್ತಿ ಸಿಗಲಾರದೆಂದು ಆ ಬೇರೆ ಬೇಡುವ ಯುಕ್ತಿ. ಹ್ಮ್ ಇದು ಯಾರು ಹೇಳ್ಯಾರಮ್ಮ ಈ ಮಾತು ಅಂದ್ರೆ ನಿಗಮವೇ ಬೇಡುವ ಯುಕ್ತಿ ಅಂದ್ರೆ ವಾಕ್ಯ. ಹ್ಮ್ ಏನು ವಾಕ್ಯ ಅಂದ್ರೆ ತತ್ವಮಸಿ ಮಹಾವಾಕ್ಯ, ಹ್ಮ್ ಅಹಂ ಬ್ರಹ್ಮಾಸ್ಮಿ, ಹ್ಮ್ ಜ್ಞಾನದೇವತು ಕಿವೆಲ್ಲಂ. ಹ್ಮ್ ಇವೆಲ್ಲ ಶ್ರುತಿಯಲ್ಲಿ ಹೇಳಿದಂತ ಮಾತುಗಳು. ಹ್ಮ್ ಆ ಯುಕ್ತಿಗಳನ್ನ ಹ್ಮ್ ಆ ಜ್ಞಾನ ದೇವ ಎಂತಿರಲು, ಹ್ಮ್ ಜ್ಞಾನದಿಂದಲೇ ಮೋಕ್ಷ ಅಂತಿರಲು, ಹ್ಮ್ ಜ್ಞಾನದಿಂದಲೇ ಮುಕ್ತಿ ಅಂತಿರಲು, ಹ್ಮ್ ನಂಬು ಜ್ಞಾನವೇ ಅಂತ ಇರಲು, ಹ್ಮ್ ಇಷ್ಟೆಲ್ಲ ವಾಕ್ಯಗಳು ಇದ್ರು ಹ್ಮ್ ಮೊದಲಿನಿಂದ ತುದಿವರೆಗೆ ಕೇಳಿ, ಹ್ಮ್ ಪ್ರಾರಂಭದಿಂದ ಅಂತ್ಯದವರೆಗೆಲ್ಲ ಕೇಳಿದೀವಿ. ಹ್ಮ್ ಆ ಚಿತ್ತದೋಳು ವಿಶ್ವಾಸವಿಡದ ಮಾನವನನ್ನ, ಹ್ಮ್ ಮನಸ್ಸಿನಲ್ಲಿ ವಿಶ್ವಾಸ ಇಲ್ಲದ ಮನುಷ್ಯನನ್ನ ಹ್ಮ್ ಶ್ರುತಿ ಯುಕ್ತಿ ದೂಷಕನು. ಹ್ಮ್ ಶ್ರುತಿಗಳನ್ನ ನಂಬಲಾರದವನು, ಹ್ಮ್ ಅದರ ದೃಷ್ಟಾಂತವನ್ನ ನಂಬಲಾರದವನು, ಹ್ಮ್ ಸ್ವಾನುಭಾವನು ನಂಬಲಾರದವನು, ಹ್ಮ್ ಇವನಿಗೆ ಹ್ಮ್ ವೇದ ಬಾಹಿರನೆ ಹ್ಮ್ ಅಂದ್ರೆ ದೈವ ದ್ರೋಹಿ ಅಂತ ಹ್ಮ್ ಉತ್ತಮರು ತಿಳಿಯುವರು. ಹ್ಮ್ ಇವನೇ ದೈವದ್ರೋಹಿ. ಹ್ಮ್ ದೇವರಿಗೆ ದ್ರೋಹವನ್ನ ಬೈಯವನೇ ಯಾವ ಅಂದ್ರೆ ಹಿಂಗಿದ್ದವನೇ ಹ್ಮ್ ದೇವರಿಗೂ ಕೂಡ ದ್ರೋಹ ಬಗಿತಾನ ಅವನು. ಹ್ಮ್ ಕಾರಣ ಹ್ಮ್ ಜಗತ್ತಿನಲ್ಲಿ ಕಳ್ಳರು ಅಂತ ಉಂಟು. ಹ್ಮ್ ಅವರು ಕದಿಯುವುದೇ ಅವರ ಕಾರ್ಯ, ಹ್ಮ್ ಕಳ್ಳತನ ಮಾಡುವುದೇ ಅವರ ಕಾಯಕ. ಹ್ಮ್ ಆದರೆ ಹ್ಮ್ ಯಾರಿಗೆ ದೇವರ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಹ್ಮ್ ಅವರು ಮಾತ್ರ ಹ್ಮ್ ದೇವರ ಮೇಲಿನ ಮೂರ್ತಿಗಳ ಮೇಲಿನ ಹ್ಮ್ ಯಾವ ಸಂಪತ್ತಾವ ಹ್ಮ್ ಅದನ್ನ ಕದಿಯುವ ಪ್ರಯತ್ನ ಎಂದು ಮಾಡಂಗಿಲ್ಲ. ಹ್ಮ್ ಇಲ್ಲ ಅಂದ್ರೆ ಹ್ಮ್ ಸಣ್ಣ ಸಣ್ಣ ಮನೆಯಲ್ಲಿ ಹ್ಮ್ ಚಿನ್ನ ಹ್ಮ್ ದೊಡ್ಡ ದೊಡ್ಡ ಮಹಲಿನಲ್ಲಿರುವಂತ ಹ್ಮ್ ಬಂಗಾರದ ಅಥವಾ ಚಿನ್ನದ ಅಂಗಡಿಗಳನ್ನೇ ಲೂಟಿ ಮಾಡುವಂತ ಕಳ್ಳರು ಉಂಟು. ಹ್ಮ್ ಕೆಲವರು ಸಣ್ಣ ಸಣ್ಣ ಮನೆ ಕಳ್ಳತನ ಮಾಡ್ತಾರ, ಹ್ಮ್ ಕೆಲವರು ದೊಡ್ಡ ದೊಡ್ಡ ಅಂಗಡಿಗಳನ್ನೇ ಲೂಟಿ ಮಾಡ್ತಾರೆ, ಹ್ಮ್ ಇನ್ನು ಕೆಲವು ವ್ಯಕ್ತಿಗಳು ಹ್ಮ್ ಬ್ಯಾಂಕ್ ಅನ್ನೇ ಲೂಟಿ ಮಾಡ್ತಾರೆ. ಹ್ಮ್ ಆದರೆ ಹ್ಮ್
ದೇವರ ಮಹಿಮೆ ಇರುವಂತ ಆಭರಣವನ್ನ ಲೂಟಿ ಮಾಡುವಂತ ಕಳ್ಳರ ಸಂಖ್ಯೆ ಕಡಿಮೆ. ಕಳ್ತನ ಮಾಡಂಗಿಲ್ಲ ಅಂತಲ್ಲ, ಈಗ ಬಂದ್ಬಿಟ್ಟದ. ಈಗ ಮೊದಲ ಕಾಲದಲ್ಲಿ ದೇವರು ಅಂದ್ರೆ ಭಯ, ಭಕ್ತಿ, ಶ್ರದ್ಧೆ ಇತ್ರಿ. ಅವಾಗ ಅದನ್ನ ಮುಟ್ಲಿಕ್ಕೆ ಹುಟ್ಟಿಲ್ಲ. ಈಗ ಕಾಲ ಹೇಗಿದೆ ಅಂದ್ರೆ ಗೊತ್ತೈತೆ ಅವ್ರಿಗೂ ಕೂಡ. ಈಗ ಬ್ಯಾಂಕನ್ನ ಲೂಟಿ ಮಾಡೋದು, ಅಂಗಡಿಯನ್ನ ಲೂಟಿ ಮಾಡೋದು, ಮನೆಯನ್ನ ಲೂಟಿ ಮಾಡೋದಕ್ಕಿಂತ ಸುಲಭವಾಗಿ ಲೂಟಿ ಮಾಡೋದು ಯಾವ್ದಂದ್ರೆ ದೇವ್ರು ಅಂತ ತಿಳ್ಕೊಂಡ್ಬಿಟ್ರು ಮಂದಿ. ಯಾಕಂದ್ರೆ ಅವ್ರಿಗೂ ಬುದ್ಧಿವಂತ ಆದ್ರ ನೋಡ್ರಿ. ಯಾಕಂದ್ರೆ ಅಲ್ಲಿ ಯಾರು ಇರಂಗಿಲ್ಲ, ಹೋಗೋದು ದೇವ್ರ ಮೇಲೆ ಇರ್ತಕ್ಕಂಥದ್ದು ತೆರೆಯೋದು, ಮನೆಗೆ ಹೋಗ್ಬಿಡೋದು ಅಂತ ಬಂತಿಲ್ಲ. ಆ ಭಾವ ಬಂತ ನೋಡಿ. ಏನ್ ಅನ್ಬೇಕು ಅವನಿಗೂ ಕೂಡ ಅವರಿಗೆ ದೈವತ್ವದಲ್ಲಿ ವಿಶ್ವಾಸ ಇಲ್ಲ. ದೇವರಂತೆ ವಿಶ್ವಾಸ ಇದ್ರೆ ದೇವ್ರನ್ನ ಹೆಂಗೆ ಕದೀತಿದ್ರಂತ ಇವ್ರು. ದೇವರಂತ ವಿಶ್ವಾಸ ಇದ್ರೆ ದೇವರ ಮೂರ್ತಿಗಳನ್ನ ಹೇಗೆ ಹೊಡಿತಿದ್ರು. ಅವ್ರಿಗೆ ಗೊತ್ತದ ದೇವರು ಇಲ್ಲ ಅಂತ. ಅದಕ್ಕಾಗಿ ಅವರು ಅಂಥ ಯಾವ ನೀಚ ಕಾರ್ಯವನ್ನ ಮಾಡಲಿಕ್ಕೆ ಸನ್ನದ್ಧರಾದ್ರು. ನೋಡಪ್ಪ, ದೇವ್ರ ಮೇಲೆ ಇರ್ತಕ್ಕಂಥ ಒಡವೆಗಳೇ ಬಿಟ್ಟು ತಂದ್ಲೆ ಇನ್ನು ಯಾರ್ದು ಬಿಡ್ತಾರ ಜಗತ್ತಿನಲ್ಲಿ ಅಂತ ಎಲ್ಲರೂ ಕುಂತು ವಿಚಾರ ಮಾಡ್ತೀವಿ. ಅದರಂತೆ ಇಲ್ಲಿ ವೇದಗಳಲ್ಲಿ ಪರಮಾತ್ಮ ಹೇಳಿದಂತ ನೀನು ಪರಮಾತ್ಮ ಇದ್ದಿ, ಭಗವಂತ ಇದ್ದಿ, ನೀ ಹುಟ್ಟಿ ಬರಲಿಕ್ಕೆ ಕಾರಣ ಕರ್ಮಗಳೇ ಸಾಧನ. ಆ ಹುಟ್ಟಿ ಬರಲಿಕ್ಕೆ ಸಾಧನವಾದಂತ ಕರ್ಮಗಳನ್ನ ಮತ್ತೆ ಮತ್ತೆ ಮಾಡ್ತಾ ಮಾಡ್ತಾ ಹೋದಂತಲ್ಲ, ಆ ಕರ್ಮಗಳಿಂದ ಮತ್ತೆ ಹಲವು ಜನ್ಮಗಳಲ್ಲಿ ನೀವು ಹುಟ್ಟಬೇಕಾಗ್ತದ. ಇಷ್ಟು ಜನ್ಮ ಹುಟ್ಟಿದ್ದೇ ನಿನಗೆ ಸಾಕಾಗಿಲ್ಲೇನೋ? ಯಾವ ಶರೀರದಲ್ಲಿ ನೀನು ಸುಖವಾಗಿದ್ದಿ, ಯಾವ ಶರೀರದಲ್ಲಿ ನೀ ಆನಂದವಾಗಿದ್ದಿ ಹಿಂದಿಂದ ಗೊತ್ತಿಲ್ರಿ ಅಂದ್ರೆ ಈ ವರ್ತಮಾನ ಶರೀರದಲ್ಲಾದ್ರೂ ಕೂಡ ನಿನಗೆ ಏನು ಬೇಕಾಗ್ಯದ? ನಿನ್ ಇಚ್ಛೆ ಏನಾದ? ಆನಂದವಾಗಿರ್ಬೇಕಂತಾದ್ರಿ. ಮತ್ತೆ ಆನಂದ ಇಲ್ಲಿನ ತಮ್ಮ ಅಂದ್ರೆ ಇಲ್ಲ ರೀ. ಮತ್ತೆ ಎಲ್ಲಾ ಅದಲ್ಲೂ ಮರೆ ಆನಂದ ಯಾಕಿಲ್ಲ ಅಂದ್ರೆ ಏನ್ರಿ ಗೊತ್ತಿಲ್ರಿ. ಎಲ್ಲಾ ಇದೆ ರೀ, ಆದ್ರೆ ಆನಂದ ಇಲ್ಲ ನನಗ ಅಂದಾಗ ಅವನಿಗೆ ಎಲ್ಲಾ ಇದೆ, ಆನಂದ ಇಲ್ಲ. ನಮಗೂ ಕೂಡ ಎಲ್ಲ ಇದೆ, ಆನಂದ ಇಲ್ಲ. ಯಾಕಂದ್ರೆ ಇಲ್ಲದಾಗ ಉಣುವು ಚಿಂತೆ, ಅನ್ನ ಇಲ್ಲದಾಗ ಉಣುವು ಚಿಂತೆ, ಹೆಂಗ ಏನ್ ಊಟ ಮಾಡ್ಬೇಕು, ಸಾಯಂಕಾಲ ಏನ್ ಮಾಡ್ಬೇಕು, ನಾಳೆ ಏನ್ ಮಾಡ್ಬೇಕು ಅಂತ ಉಣ್ಣುವ ಚಿಂತೆ. ಉಣಲಿಕ್ಕೆ ಸ್ವಲ್ಪ ಕಷ್ಟ ಇಲ್ಲಂದ್ರೆ ಉಡುವ ಚಿಂತೆ. ನಾನು ಯಾವ ಬಟ್ಟೆಯನ್ನ ಉಡಬೇಕು, ಯಾವ ಬಟ್ಟೆ ಹಾಕಬೇಕು, ಎಷ್ಟು ಖರೀದಿ ಮಾಡಬೇಕು ಅಂತ ಅದ್ರ ಚಿಂತೆ. ಉಣದ ಮನೆಗೆ ಉಣ್ಣುವ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಮುಂದೆ ಯಾವ ಚಿಂತೆ ಅಂದ್ರೆ ಬದುಕಿನ ಚಿಂತೆ. ಹೆಂಡ್ರ ಆಗ್ಬೇಕು ಅಂತ ಚಿಂತೆ. ಯಾಕಂದ್ರೆ ಇಷ್ಟ ಆದ್ಮೇಲೆ ಅವನು ಅನ್ನ ಇಲ್ಲದಕ್ಕೆ ಅವಾಗ ದುಃಖ ಆಗಿತ್ತು, ಅನ್ನ ಸಿಕ್ಕವ, ತೃಪ್ತಿ ಆಯ್ತು, ಆನಂದ ಆಗ್ಬೇಕಾಗಿತ್ತಲ್ಲಮ್ಮ, ಮತ್ತೆ ಏನ್ ದುಃಖ ಹುಡುಕು, ಉಡುವ ಚಿಂತೆ. ಹುಟ್ಟ ಮೇಲೆ ಏನೋ ಹೆಂಡ್ರ ಚಿಂತೆ, ಮದುವೆ ಆಗ್ಬೇಕಂತ ಚಿಂತೆ. ಮದುವೆ ಆದ್ಮೇಲೆ ಕೂಡ ಚಿಂತೆ ನಿಂತಿತ್ತೇನೆಂದ್ರೆ ಮಕ್ಕಳ ಚಿಂತೆ. ನನಗ್ ಮಕ್ಕಳಾಗಲ್ಲ ಚಿಂತೆ.
ಮಕ್ಕಳು ಆದ ಮೇಲೆ ಬದುಕಿನ ಚಿಂತೆ. ಬದುಕು ಅಂದ್ರೆ ಹೇಗ್ ಬದುಕಬೇಕು, ಮತ್ತೆ ನಾನಂತೂ ಇಷ್ಟು ಗಳಿಸಿದೀನಿ, ಇಷ್ಟು ಗಳಿಸ್ಬೇಕಾಗಿತ್ತು, ಯಾಕಂದ್ರೆ ಸಾಯುತನ ಬದುಕಲಿಕ್ಕೆ ಬೇಕಲ್ಲ, ನಾನು ಸತ್ತ ಮೇಲೆ ನನ್ನ ಮಕ್ಕಳಿಗೆ ಬೇಕಲ್ಲ, ಇದು ಚಿಂತೆ ಆಯ್ತು. ಈ ಚಿಂತೆ ಬಲದಿಂದ ಅಲ್ಲಿಗಾದ್ರೂ ನಿಂತಿತ್ತು ಅಂದ್ರೆ ಇಡುವ ಚಿಂತೆ, ಗಳಿಸಿದ್ದನ್ನ ಎಲ್ಲಿಡಬೇಕು ಅನ್ನುವಂತ ಚಿಂತೆ. ಈ ಚಿಂತೆಗಳು ಎಷ್ಟಾವಂದ್ರೆ ದುಃಖ ಅಂದ್ರ ಅಷ್ಟೇ, ಚಿಂತೆ ಅಂದ್ರ ಅಷ್ಟೇ. ಇಂಥ ನೂರಾರು ಚಿಂತೆಗಳಿಂದ ನಾನು ಯೋಚಿಸಿ 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 ದುಃಖದಲ್ಲೇ ನಾನು ಆಗಿದೆ, ವಿನಃ ಸುಖ ಎಲ್ಲಿಂದ ಆಗ್ತದ ಅಂತ ಅಂದವ. ಇಷ್ಟೆಲ್ಲ ಇದ್ರೆ ಯಾಕಾಗ್ಲಿಲ್ಲ ಅಂದ್ರೆ ಒಂದೊಂದು ಚಿಂತೆಗಳು ರೈಲ್ವೆ ಟ್ರ್ಯಾಕಿನ ಮೇಲೆ ಒಂದು ಟ್ರೈನ್ ಹೋದಂಗೆಲ್ಲ ಹಿಂದೆ ಒಂದು ಟ್ರೈನ್ ಬರ್ತಿರ್ತ, ಆ ಟ್ರೈನ್ ಹೋದಂಗೆಲ್ಲ ಮತ್ತೊಂದು ಬರ್ತದ. ಹೀಗೆ ಈ ಜೀವಿಗೆ ಅಜ್ಞಾನದಿಂದ ಒಂದು ಮಾಡಿದಂಗೆಲ್ಲ ದುಃಖ ಹೋಯ್ತು ಅನ್ನೋದ್ರಾಗ ಇನ್ನೊಂದು ದುಃಖ ಬರ್ತದ ನಮಗೆ. ಈ ದುಃಖ ಹೋಯ್ತು ಅನ್ನೋದ್ರಾಗ ಇನ್ನೊಂದು ದುಃಖ ಪ್ರಾಪ್ತಿ ಆಗ್ತದೆ. ಎಂತೂ ಹಲವು ಚಿಂತೆಗಳಲ್ಲಿ ಇರ್ಪ ನಿನಗೆ. ನಾವು ಇಂಥವು ಹಲವಾರು ಚಿಂತೆಗಳು ಇದ್ದಾಗ ಭಗವಂತ ನಿನ್ನ ಚಿಂತೆ ಮಾಡಲಿಕ್ಕೆ ಅವಕಾಶವಿಲ್ಲ. ಎಲ್ಲಿ ಮಾಡಕತ್ರ ಅವ್ರ ಚಿಂತೆ? ನಾನಾರು ಚಿಂತೆ ಇಲ್ಲ, ದೇವ್ರ ಯಾರಂತ ಚಿಂತೆ ಇಲ್ಲ, ಜಗತ್ತಂದ್ರೆ ಏನಂತ ಚಿಂತೆ ಇಲ್ಲ, ಬದುಕಂದ್ರೆ ಏನು ಚಿಂತೆ ಇಲ್ಲ. ಈ ಸರ್ವ ಚಿಂತೆಗಳು ನಿವೃತ್ತಿ ಆಗ್ಬೇಕಾದ್ರೆ ದೇಹ ಬರಬಾರದು. ದೇಹ ಹುಟ್ಟಿ ಬಂದದಲ್ಲ ಇಷ್ಟೆಲ್ಲ. ಈ ಹುಟ್ಟು ಸಾವುಗಳನ್ನ ಕಳೆದುಕೊಳ್ಳಬೇಕಾಗಿದ್ದರೆ ನಾನು ಯಾವುದೇ ಶರೀರದಿಂದ ಹುಟ್ಟಿದರೂ, ಯಾವ ಶರೀರಕ್ಕೂ ಮರಣವಾದರೂ ಶರೀರಕ್ಕೆ ವಿನಃ ನನಗೆ ಅಲ್ಲ ಅನ್ನುವಂತ ದೃಢ ಅಪರೋಕ್ಷ ಆಗ್ಬೇಕು. ಅದು ಜ್ಞಾನ ದೇವರು ಕೈವಲ್ಲ. ದೃಢ ಆಗ್ಬೇಕಲ್ಲಮ್ಮ ನಮಗೆ. ಅದು ಎದರಿಂದ ಆಗ್ತದಂದ್ರೆ ವಿಶ್ವಾಸದಿಂದ. ಕೇಳಿದ್ರೆ ಆಗೋದಲ್ಲ, ಕೇಳಿದ ಮೇಲೆ ವಿಶ್ವಾಸ ಇರ್ಬೇಕಂತ. ನಂಬಿಕೆ ಅಂತಾರ, ನಂಬಿಕೆ ಅಂತ. ನೀವು ಸಾಮಾನ್ಯ ಒಂದು ದೃಷ್ಟಾಂತ ಹೇಳ್ತೇನೆ. ನಮ್ಮ ಗುರುಗಳು ಬಹಳ ಚಂದ ಹೇಳ್ತಿದ್ದದನ್ನ. ಒಬ್ಬ ಹಿಂದಿನ ಕಾಲದಲ್ಲಿ ಬೇಸಿಗೆ ದಿನದಲ್ಲಿ ಹೊಲಗಳಲ್ಲಿ ಕೆಲಸ ಕಾರ್ಯ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ ಹಳೆ ಮಂದಿ ಹಳೆ ಬಟ್ಟೆಗಳನ್ನ ತೆಗೆದುಕೊಂಡು ಹಳೆ ಸೀರೆಗಳನ್ನ ಜೋಡಿಸಿ ಉಳಿದ ಬಟ್ಟೆಗಳನ್ನ ತ್ಯಾಪಿ ಅಂತ ಕತ್ತರಿಸಿ ಕೌದಿಯನ್ನು ಹೊಲಿತಿದ್ರು. ಸೂರ್ಯ ತಗೊಂಡು ಹೊಲದ್ದೇ 4 ಮಂದಿ 4 ಮೂಲಿಗೊಬ್ರು. ಅವರು ಬೆಳಗ್ಗೆಲಿಂದ 2 ತಾಸು 3 ತಾಸು ಸೂಜಿಯಿಂದ ಹೊಲಿತಾ ಬಂದ್ರು. ಅದರಲ್ಲಿ ಒಬ್ಬ ಸ್ತ್ರೀಗಳ ಹೊಲಿಗೆ, ಒಬ್ಬ ಮುದುಕಿಯ ಹೊಲಿಗೆ 2-3 ಲೈನ್ ಹೊಲ್ದಳ. ಆದರೆ ಸಮಯ ಆಯ್ತು ಅಂತ ಉಳಿದು ನಾಳೆಗೆ ಹೊಲಿಯೋಣ ಅಂತೇಳಿ ಸೂಜಿ ಹೊರಗೆ ತಕ್ಕಬೇಕಾಗಿದ್ರೆ ಆ ಸೂಜಿ ಒಳಗೆ ದಾರ ಪುಣಿಸಿತ್ರ, ಅದೇ ಹೊಲಿಗೆ ಕೂಡೋದು. ಆ ದಾರ ಸಹಿತವಾಗಿ ಬಂದ್ಬಿಡುತ್ತೆ ಎಲ್ಲಾ ದಾರ. ಯಾಕೆ ಬಂತಮ್ಮ ಅಂದ್ರೆ ಆ ಸೂಜಿಯ ದಾರದ ಹಿಂದೆ ಗಂಟೆ ಇದ್ದಿಲ್ಲ ಅದಕ್ಕೆ.
ಹ್ಮ್ ಗಂಟು ಹಾಕಿದ್ದಿಲ್ಲ. ಹೌದು. ಗಂಟು ಹಾಕದೆ ಹೊಲಿದ ಹೊಲಿಗೆ ಹ್ಮ್ ಹೇಗೆ ನಿಷ್ಪ್ರಯೋಜನವು? ಹ್ಮ್ ಏನ್ ತಪ್ಪಾಯ್ತಮ್ಮ? ಎಲ್ಲ ಕಾರ್ಯ ಮಾಡ್ಯಾಡ, ಗಂಟು ಹಾಕಲು ಮಾಡ್ತಾರ. ಹೌದು. ಆ ಒಂದು ತಪ್ಪಿಗಾಗಿ ಎಂಥ ಪ್ರಮಾದ ಆಯ್ತಂದ್ರೆ ಹ್ಮ್ ಬೆಳಗ್ಗೆನಿಂದ ಹೊಲಿದಂತ ಅಷ್ಟು ಭಾಗ ಕೂಡ ವ್ಯರ್ಥ ಆಯ್ತು. ಹೌದು. ಹೊಲಿಗೆ ಕಿತ್ತು ಬಂದ್ವಲ್ಲ. ಹೌದು. ಹ್ಮ್ ಅದರಂತೆ ಹ್ಮ್ ಗಂಟು ಇಲ್ಲದ ಹೊಲಿಗೆ ನಂಬಿಕೆ ಇಲ್ಲದ ಶಾಸ್ತ್ರ. ಹ್ಮ್ ನಾವೆಲ್ಲವನ್ನ ಪ್ರಯತ್ನ ಮಾಡಿದೀವಿ, ಸಾಧಿಸಿದೀವಿ, ಕೇಳಿದೀವಿ. ಹ್ಮ್ ಆದ್ರೂ ವಿಶ್ವಾಸ ಇಲ್ಲ ಅಂದ್ರೆ ಹ್ಮ್ ನಿನಗೇನಾಗ್ತದ? ದೈವ ದ್ರೋಹತ್ವ ಬರ್ತದ, ಹ್ಮ್ ಪಾಪಗಳು ಪ್ರಾಪ್ತಿ ಆಗ್ತವ, ಹ್ಮ್ ಆನಂದದಿಂದ ದೂರ ಆಗ್ತದೆ. ಹ್ಮ್ ಭವ ಬಂಧನಕ್ಕೆ ಪುನಃ ಪುನಃ ಪುನರಪಿ ಜನನ ಪುನರಪಿ ಮರಣ. ಹ್ಮ್ ಹೊತ್ತು ಸಾವ ಕ್ರಿಯೆಗಳೇ ಮಧ್ಯದಲ್ಲಿ ಬಿದ್ದು ಹ್ಮ್ ಬಹು ದುಃಖಿತನಾಗ್ತಿದ್ದೆ ಅಂತಕ್ಕಂತ ಮಾತನ್ನ ಹ್ಮ್ ಜ್ಞಾನಿಗಳು ಹೇಳಿದ್ದು. ಹ್ಮ್ ವಿಶ್ವಾಸವನ್ನ ಮಾಡದೇ ಇದ್ದರೆ ದುಃಖ ತಪ್ಪಿದ್ದಲ್ಲ, ಹ್ಮ್ ಆನಂದ ನಷ್ಟ ಆಗ್ತದ, ಹ್ಮ್ ಜನನ ಮರಣ ತಪ್ಪಿದ್ದಲ್ಲ, ಹ್ಮ್ ಮುಕ್ತಿ ಆಗೋದಲ್ಲ. ಹ್ಮ್ ಯಾಕ್ರಿ ಶಾಸ್ತ್ರ ಕೇಳಿದ್ ನಾವು? ಹ್ಮ್ ವೇದಗಳನ್ನ ಕೇಳಿಲೇನು ನಾವು? ಹ್ಮ್ ಗುರುವಾಕ್ಯವನ್ನು ಕೇಳಿಲೇನು ನಾವು? ಹ್ಮ್ ನಮಗೆ ಯಾಕೆ ಆಗೋದಿಲ್ಲ? ಹ್ಮ್ ಶಾಸ್ತ್ರ ಕೇಳಿದ್ರಿಗೆ ಆಗಬಾರ್ದು, ಹ್ಮ್ ಗುರುವಿನ ಮಾಡಿಕೊಳ್ಳಲಾರದವ್ರಿಗೆ ಆಗಬಹುದು. ಹ್ಮ್ ನಮಗೆಲ್ಲ ಇದೆ, ಹ್ಮ್ ನಮಗೆ ಯಾಕೆ ಆಗೋದಿಲ್ಲ ಅಂದ್ರೆ ಹ್ಮ್ ನೀನು ಗುರುವಿನ ಜ್ಞಾನ ದೇವತು ಕೈವಲ್ಯ ಅನ್ನುವಂತ ಹ್ಮ್ ವಾಕ್ಯದಲ್ಲಿ ವಿಶ್ವಾಸವನ್ನು ಇಟ್ಟರೆ ಮಾತ್ರ ನೀವು ಮುಕ್ತ ಆಗ್ತದೆ. ಹ್ಮ್ ಇದನ್ನ ಬಿಟ್ಟಿದ್ದಾದರೆ ಹ್ಮ್ ನೀನು ನರಕ ಪ್ರಾಪ್ತಿಯಾಗುತ್ತಿದ್ದಿ. ಹ್ಮ್ ಅದಕ್ಕಾಗಿ ಹ್ಮ್ ನಾವ್ ಏನ್ ಮಾಡ್ಬೇಕಮ್ಮ ಅಂದ್ರೆ ಸ್ವಲ್ಪ ಹ್ಮ್ ಅಲ್ಲ, ಹ್ಮ್ ಪೂರ್ಣ ಪ್ರಮಾಣದಲ್ಲಿ ನಾವು ಜ್ಞಾನವನ್ನೇ ವಿಶ್ವಾಸ ಮಾಡಬೇಕು. ಹ್ಮ್ ಆ ಜ್ಞಾನ ಬೋಧ ಮಾಡ್ತಕ್ಕಂತ ಸದ್ಗುರುವನ್ನೇ ನಂಬಬೇಕು. ಹ್ಮ್ ಯಾಕೆ ಅಂದ್ರೆ ಹ್ಮ್ ಆ ಸದ್ಗುರು ಮಾತ್ರ ಜ್ಞಾನವನ್ನೇ ಉಪದೇಶ ಮಾಡ್ತಾನ ವಿನಃ ಹ್ಮ್ ಕರ್ಮಕ್ಕೆ ಸಾಧನವಾದ, ಜನನಕ್ಕೆ ಸಾಧನವಾದಂತ ಯಾವ ಕರ್ಮಗಳನ್ನು ಮಾಡು ಅಂತ ಹೇಳಂಗಿಲ್ಲ ಅವ್ರು. ಹ್ಮ್ ನೀನು ಜ್ಞಾನವನ್ನ ಪಡಿ ಹ್ಮ್ ಅಂತ ಹೇಳುವಂತ ಗುರುಗಳ ವಾಕ್ಯವನ್ನೇ ಕೇಳಿ ಹ್ಮ್ ಆ ಗುರುವಿನಲ್ಲೇ ವಿಶ್ವಾಸವನ್ನು ಮಾಡ್ಬೇಕು, ಆ ಮಾತಿನ ಮೇಲೆ. ಹ್ಮ್ ಇಲ್ಲದಿದ್ರೆ ನಮ್ಮ ಬದುಕು ಹ್ಮ್ ವ್ಯರ್ಥ ಆಗ್ತದಂತ. ಹ್ಮ್ ಅದು ರಂಜನೆ ಕಾಣ್ತದೆ, ಕರ್ಮಕ್ಕೆ ರಂಜನೆ ಬಹಳ ಅದ. ಹ್ಮ್ ಆದರೆ ಈ ಜ್ಞಾನ ನಿರಂಜನ ಸ್ವರೂಪ ಅದ. ಹ್ಮ್ ರಂಜನೆ ನಿರಂಜನೆಗೆ ವ್ಯತ್ಯಾಸ ಏನು ಅಂದ್ರೆ ಹ್ಮ್ ಒಂದು ಸಣ್ಣ ಮಾತು ಹೇಳ್ತಾನೆ. ಹ್ಮ್ ಒಬ್ಬ ಶ್ರೀಮಂತ ಇದ್ದ, ಹ್ಮ್ ದೊಡ್ಡ ಶೃಂಗಾರವಾದಂತ ಹ್ಮ್ ಅರಮನೆಯಂಥ ಮನೆಯನ್ನ ಕಟ್ಟಿಸಿದ. ಹ್ಮ್ ಆ ಮನೆಯ ಒಳಗಡೆ ಹ್ಮ್ ತನಗಾಗಿ ಒಂದು ಮಲಗುವ ಕೋಣೆಯನ್ನ ನಿರ್ಮಿಸಿದ. ಹ್ಮ್ ಆ ಕೋಣೆಯ ಶೃಂಗಾರ ಅದ್ಭುತವಾದಂತ ಶೃಂಗಾರ. ಹ್ಮ್ ಎಂತವರಿಗೂ ಕೂಡ ನಿದ್ದೆ ಮಾಡಬೇಕು ಅಂತ ಅನಿಸುವಂತ ಕೋಣೆ ಅದು. ಹ್ಮ್ ಅಲ್ಲಿಯ ವ್ಯವಸ್ಥೆ, ಹ್ಮ್ ಅದಕ್ಕೆ ಅತಿ ಶ್ರೇಷ್ಠವಾಗಿರ್ತಕ್ಕಂತ ಒಂದು ಮಂಚ, ಹ್ಮ್ ಆ ಮಂಚಕ್ಕೆ ತಕ್ಕಂತೆ ಅದಕ್ಕೆ ಒಂದು ಬೆಡ್, ಹ್ಮ್ ತಕ್ಕಂತೆ ತಲೆದುಂಬು, ಹೊದಿಕೆ, ಹ್ಮ್
ಪಕ್ಕಂತೆ ಕಿಡಿಕೆ, ವಾಯು, ಎಸಿ ಎಲ್ಲವೂ ಕೂಡ ಇತ್ತು. ಮತ್ತೆ ಭೋಜನ ಅದು ಕೂಡ ಹೇಗಿತ್ತು ಅಂದ್ರೆ ಮುಷ್ಟಾನ ಭೋಜನ. ತನಗೆ ಬೇಕಾದಂತ ಊಟವನ್ನೇ ಸಾಕಾಗೋ ತನಕ ಊಟ ಮಾಡಿ ಕೋಣೆಯಲ್ಲಿ ಮಲಗುವಂತ ವ್ಯಕ್ತಿ. ಆದರೆ ಇನ್ನೊಬ್ಬ ವ್ಯಕ್ತಿ ಇದ್ದಾನ, ಆ ವ್ಯಕ್ತಿ ಬಡವ, ತನ್ನ ಕಾಯಕವನ್ನ ಮಾಡುವವ. ಆ ಕಾಯಕದಲ್ಲಿ ದುಡಿದು ದುಡಿದು ಬೆವರಿಳಿಸಿ ತಂದಂತ ಬುತ್ತಿಯನ್ನ ಊಟ ಮಾಡವ. ಬಿಸಿಲು ಬಹಳ ಆದಾಗ ಅಲ್ಲೇ ಹೊಲದಲ್ಲಿರುವಂತ ಒಂದು ಮರದ ಕೆಳಗೆ ಮಲಗುವ. ಮಲಗಿದ ತಕ್ಷಣದಲ್ಲೇ ಗೊತ್ತಿಲ್ಲದಂತೆ ನಿದ್ರಾ ಆನಂದ ಅನುಭವಿಸುವವ ಆ ಬಡವ. ಮಲಗಿದ ತಕ್ಷಣ ಹಿಂಗೆ ಬಂದಾಗ್ಬಿಡ್ತದೆ ನಿದ್ದೆ ಅವ್ರಿಗೆ. ಆದ್ರೆ ಇವನು ಬಂಗಲೆ ಇಷ್ಟೆಲ್ಲ ಇದೆ, ಮಲಗ್ತಾನ, ಆದ್ರೂ ಕೂಡ ಕಣ್ಣಿಗೆ ನಿದ್ರೆನೇ ಬರ್ತಿಲ್ಲ. ಏನ್ ಬರ್ತಿಲ್ಲಮ್ಮ? ನಿದ್ರೆ. ಕಾರಣ ರಂಜನೆಯನ್ನೇ ನೋಡುವ ವಿನಃ ನಿದ್ರೆಯ ಆನಂದವನ್ನ ಅನುಭವಿಸುವನಲ್ಲ ಅಂತವನು. ಅವನೇನ್ ತಿಳ್ಕೊಂಡ, ಇಂಥ ಭವ್ಯವಾದ ಕೋಣೆ, ಅರಮನೆಯಂತ ಮನೆ, ಇಂಥ ಬೆಡ್ಡು, ಇಂಥ ದಿಂಬು, ಇಂಥ ಗಾಳಿ, ಇಂಥ ಸುಗಂಧ, ಇಷ್ಟೆಲ್ಲ ಇದ್ರೆ ಜೀವನದ ಆನಂದ ಬದುಕು ಅಂತ ತಿಳ್ಕೊಂಡು ಅಷ್ಟೆಲ್ಲ ಮಾಡ್ದ. ಆದ್ರೆ ಕಣ್ಣಿಗೆ ನಿದ್ದೆನೇ ಬರಲ್ಲ. ಇವನಿಗೆ ಅಂಥದ್ದೇನಾದ ಇಲ್ಲಿ? ಅರಮನೆಯ ಬದಲು ಅಡವಿ ಆದ, ಕೋಣೆಯ ಬದಲು ಒಂದು ಮರದ ನೆರಳಾದ, ಊಟದ ಬದಲು ಸಣ್ಣ ಸಾಮಾನ್ಯವಾದ ಅಡಿಗೆ ಆದ. ಅವನಿಗೆ ಮತ್ತೊಂದಿಲ್ಲ. ದುಡಿತಾನ, ಕಾಯಕವನ್ನ ಮಾಡ್ತಾನ, ನಿದ್ದೆ ಮಾಡೋದಕ್ಕೆ ಗಮನ ಕೊಟ್ಟನೆ ವಿನಃ ನಾ ಮಲಗಿದ ಜಾಗ ಎಂತದ್ದು ನೆನಪಿಲ್ಲ ಅವನಿಗೆ. ನಿದ್ದೆ ಮಾಡಕ್ಕೆ ಒಂದು ಜಾಗ ಬೇಕ್ರ. ಅದಕ್ಕೆ ಚಿಂತೆ ಇಲ್ಲದವನು ಸಂತೆಯಲ್ಲಿ ನಿದ್ದೆ ಮಾಡುವನು. ಅಂದ್ರೆ ಏನು, ನಾವು ಜಗತ್ತಿನಲ್ಲಿ ಬದುಕಬಾರದು ಅಂತಲ್ಲ. ನಮ್ಮ ಬದುಕು ಹೇಗಿರಬೇಕಂದ್ರೆ, ಎಂಥದ್ದೇ ನಾವು ಕಾಯಕವನ್ನ ಮಾಡಿದ್ರು ಕೂಡ ಕಾಯಕದಲ್ಲಿ ನಮ್ಗೆ ಆನಂದ ಆಗುವುದು ಮುಖ್ಯ ವಿನಃ ನಾನು ಏನಾಗಿದ್ದೆ ಅನ್ನುವಂಥದ್ದು ಮುಖ್ಯ ಅಲ್ಲ. ನಾನು ವಕೀಲನಾಗಿದ್ದು, ಇಂಜಿನಿಯರ್ ಆಗಿದ್ದು, ಅಥವಾ ಒಬ್ಬ ವೈದ್ಯನಾಗಿದ್ದು, ಅಥವಾ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗಿದ್ನೋ, ಅಥವಾ ನಾನು ಮುಖ್ಯಮಂತ್ರಿ ಆಗಿದ್ನೋ, ಮಂತ್ರಿ ಆಗಿದ್ನೋ, ಇವು ಮುಖ್ಯವಾದವಲ್ಲ. ಆದರೆ ಇವೆಲ್ಲ ಕಾಯಕದ ಮಧ್ಯದಲ್ಲಿ ನಾನು ಎಷ್ಟು ಕ್ಷಣಗಳ ಕಾಲ, ಎಷ್ಟು ದಿನಗಳ ಕಾಲ ಸುಖವಾಗಿ ಇದ್ದೆ ಅನ್ನುವಂಥದ್ದು ಮುಖ್ಯ. ಹೌದಿಲ್ಲ? ಇವು ಇರಬಾರ್ದಂತಲ್ಲ, ಇರ್ಲಿ. ಆದರೆ ಇವುಗಳ ಮಧ್ಯದಲ್ಲಿ ನಾನೆಷ್ಟು ಸುಖವಾಗಿ ಇದ್ದೆ ಅದನ್ನ ತಿಳಿದು ನಡಿಬೇಕಾಗಿದ್ರೆ ಅವನಿಗೆ ಏನು ಬೇಕಮ್ಮ? ಜ್ಞಾನ ಬೇಕ. ಅಂತ ಜ್ಞಾನವನ್ನ ನಂಬದೆ ಬರೇ ಬಾಹ್ಯ ವೈಭವವನ್ನ, ವಂಚನಾತ್ಮಕವಾದ ಜಗತ್ತನ್ನು ನೋಡ್ತಾ ಇದ್ರೆ ಆ ಜಗತ್ತಿನ ಒಳಗಿರುವಂತ ಜಗದೀಶನನ್ನ ಕಾಣದೇ ಇದ್ರೆ ನೀನು ನೋಡಿದ ಜಗತ್ತೆಲ್ಲವೂ ಕೂಡ ನಿನಗೆ ದುಃಖವಾಗಿಯೇ ತೋರ್ತದೆ, ದುಃಖನೇ ತೋರ್ತದೆ.
ಅದಕ್ಕೆ ಅಂತಹ ಭಗವಂತನನ್ನ ಪರಮಾತ್ಮನನ್ನ ನಾವು ಕಾಣಬೇಕು ಎಲ್ಲಿ ನಮ್ಮಲ್ಲಿ ಅಂದ್ರೆ ಅದು ಜ್ಞಾನ ದೇವತೆ ಕೈಗಲ್ಲ. ಇದನ್ನ ನೀನು ಏನು ಮಾಡು ಅಂದ್ರೆ ಬರೇ ವಿಶ್ವಾಸ ಮಾಡಂದ್ರ ಹೇಳೋರು ಉಂಟು, ಕೇಳೋರು ಉಂಟು, ಸ್ವಾನುಭಾವ ಉಂಟು. ಆದರೆ ಹೇಳಿದ್ದಲ್ಲಿ ಕೇಳಿದ್ದಲ್ಲಿ ವಿಶ್ವಾಸವನ್ನ ಮಾಡಿದ್ದಾದರೆ ಅವರಿಗೆ ಮೋಕ್ಷದಲ್ಲಿ ಏನಾಗ್ತದ್ರಿ ಅಂದ್ರೆ ಅರ್ಹರಾದ ವ್ಯಕ್ತಿಗಳಾಗ್ತಾರ. ಇಲ್ಲಂದ್ರೆ ಅವರೆಲ್ಲರೂ ಅನರ್ಹರು. ಶಾಲೆಗೆ ಬಹಳ ದಿವಸ ಹೋಗ್ಯಾರ ಅವ್ರು. ಪ್ರತಿದಿನ ಶಾಲೆಗೆ ಎಲ್ಲದಕ್ಕಿಂತ ಮುಂಚಿತವಾಗಿ ಹೋಗುವಂತ ವಿದ್ಯಾರ್ಥಿ. ಎಲ್ಲರೂ 5-10 ನಿಮಿಷ ತಡ ಮಾಡಿದ್ರೆ 10 ನಿಮಿಷ ಮುಂದೆ ಹೋಗೋನು. ಎಲ್ಲರೂ ಪಾಠ ಮಾಡುವಾಗ ತಿಳಿದುಕೊಂಡದ್ದು ಅಡ್ವಾನ್ಸ್ ಆಗಿ ಹೇಳುವನು ಉತ್ತರ. ಮನೆಯಲ್ಲಿ ಗೊತ್ತು ನಮ್ಮ ಹುಡುಗ ಬಹಳ ಶಾಣ್ಯಾನ, ಬಹಳ ಬುದ್ಧಿವಂತನ, ಬಹಳ ತಿಳ್ಕೊಂಡಾನ. ಆದರೆ ಏನು ಫಲ? ಇಷ್ಟೆಲ್ಲ ಮಾಡಿದ ಒಂದು ದಿನ ನಾವೇನ್ ನೋಡ್ತೀವಿ, ನಮ್ಮ ಮಗನ ಅಬ್ಸೆಂಟ್ ಟೆಸ್ಟ್ ಆಗ್ಯಾವ್ರಿ, ಪ್ರೆಸೆಂಟ್ ಟೆಸ್ಟ್ ಆಗ್ಯಾವ್ರಿ ಅಂತೀವಿ. ಪ್ರೆಸೆಂಟ್ ಅಂದ್ರೆ ಇಷ್ಟೇ ದಿನ ತಪ್ಪದೆ ಶಾಲೆಗೆ ಬಂದಂತ ಅದನ್ನ ನೋಡಿದ್ವಿ ವಿನಃ ಅವನು ಎಲ್ಲರಿಗಿಂತ ಮುಂದೆ ಹೋಗೋದನ್ನು ನೋಡಿದ್ವಿ ವಿನಃ ಶಾಲೆಗೆ ಬಹಳ ಬುದ್ಧಿವಂತ ಅಂತ ನೋಡಿದ್ವಿ ವಿನಃ ಪರೀಕ್ಷೆಯಲ್ಲಿ ಇರುವಂತ ಪ್ರಶ್ನೆಗಳಿಗೆ ಎಷ್ಟು ಸರಿಯಾದ ಉತ್ತರವನ್ನ ಬರೆಯುತ್ತಾನೆಯೋ ಆ ಉತ್ತರದ ಮೇಲೆನೆ ಆತನ ರಿಸಲ್ಟ್ ಇರ್ತಾನ ನೋಡ್ರಿ. ಹೌದಿಲ್ರಿ? ಎಲ್ಲಾ ಮಾಡ್ರ ಅದ್ರ ಉತ್ತರ ಸರಿಯಾಗಿ ಬರಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅದರಂತೆ ಎಲ್ಲವನ್ನ ನಾವು ಮಾಡಿದ್ವಿ, ಅಂತಿಮ ಕ್ಷಣದಲ್ಲಿ ನಮಗ ಈ ಮೋಹ ಮಾಯೆ ಅನ್ನುವಂಥದ್ದು, ಕರ್ಮ ಅನ್ನುವಂಥದ್ದು ನೆನಪು ಬಂದ್ರೆ ನಮಗೂ ಕೂಡ ಸ್ವಂತ ಶರಣರು ಅಂಕಗಳನ್ನ ಕೊಡೋದಿಲ್ಲ. ನೀ ಪಾಸ್ ಆಗಿಲ್ಲ. ಪಾಸ್ ಅಂದ್ರೆ ಏನೋ ಮುಕ್ತಿಯನ್ನ ಪಡೆಯುವುದೇ ಪಾಸ್ ಅಲ್ಲಿ. ಅಂದ್ರೆ ಈ ವ್ಯಕ್ತಿ ಎಲ್ಲಾ ಮಾಡಿದನ್ರಿ, ಕೊನೆಗೆ ಜನ ತಪ್ಪಲಿಲ್ಲ ಅಂದ್ರೆ ಏನ್ ಅರ್ಥ ಆಯ್ತು? ಮಾಡಿದ್ರೆ ವ್ಯರ್ಥ. ಆ ಕಾರಣದಿಂದ ಶ್ರುತಿಯನ್ನ ನಂಬದೇ ಇರಬಹುದು. ಶ್ರುತಿಯ ವಾಕ್ಯಗಳಲ್ಲಿ ನಂಬಿಕೆಯನ್ನು ಇಡದವನು ದೈವ ದ್ರೋಹಿ ಅವನು. ಆ ಕಾರಣಕ್ಕಾಗಿ ಅವನ ನಾಸ್ತಿಕ ಅಂತ ಅವ್ರು ಏನ್ ಅನ್ಬೇಕಂದ್ರೆ ನಾಸ್ತಿಕರು ಅಂತ ಕರಿಬೇಕಂದ್ರೆ ಪ್ರಶ್ನೆ ಆದಲ್ಲ ಅವತಾರಿಕೆಯಲ್ಲಿ. ಅವ್ರು ಏನ್ ಅನ್ಬೇಕು? ನಾಸ್ತಿಕರು ಅನ್ಬೇಕು. ಮತ್ತೆ ಕೇಳಿದವರೆಲ್ಲರಿಗೂ ಮೋಕ್ಷ ಆಗ್ತದೆ ಅಂದ್ರೆ ಆಗ್ತದೆ ವಿಶ್ವಾಸ ಇದ್ದವ್ರಿಗೆ ಅಂತ ಹೇಳ್ಬೇಕು. 2 ಪ್ರಶ್ನೆಗೆ ಈ ಒಂದು ಶ್ಲೋಕದಲ್ಲಿ ಉತ್ತರವನ್ನು ಹೇಳಿದ್ರು. ಅದಕ್ಕೆ ನಾವು ಬದುಕುವುದು ಹೇಗೆ ಅನ್ನೋದ ರೀತಿಯಲ್ಲಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಇಂಥದ್ದು ಬೇಕು, ಇಂಥದ್ದು ಬೇಕು, ಇಂಥದ್ದು ಬೇಕು, ಇಂಥದ್ದು ಇದ್ರೆ ಮಾತ್ರ ಬದುಕು ಅಂತ ತಿಳ್ಕೊಂಡಿವಿ. ಬಾಹ್ಯದ ಕ್ರಿಯೆಗಳೇ ಕ್ರಮಗಳೇ ನಮ್ಮ ನಿಜವಾದ ಬದುಕು ಅಂತ ತಿಳ್ಕೊಂಡಿವಿ. ಅಂತರಂಗದ ಕ್ರಿಯೆಯೇ ನಿಜವಾದ ಬದುಕು. ಬಡವನಿಗೆ ಅಂತರಂಗದಲ್ಲಿ ಆನಂದ ಅದ್ ನೋಡ್ರಿ. ಅದಕ್ಕೆ ಮಣ್ಣಲ್ಲಿ ಬಿದ್ರು ಕೂಡ ಅವ್ರು ಮಹಾ ನಿದ್ರೆ ಆಗತ್ತೆ. ಇದು ಬಾಹ್ಯದ ಕರ್ಮಗಳನ್ನು ಮಾಡೋದಕ್ಕೋಸ್ಕರವಾಗಿ ಹೊರಗ ಬಹಳ ಬಾಹ್ಯದ ಶೃಂಗಾರ ಅದ, ಅದರ ಅಂತರಂಗದಲ್ಲಿ ದುಃಖ ನೋಡ್ರಿ. ಅದಕ್ಕೆ ಯಾವುದಕ್ಕೆ ಮಹತ್ವ ಕೊಟ್ಬಿಟ್ರಿ? ಈಗ ಅಂತರಂಗ ಬದಲಾವಣೆ.
ಬಾಹ್ಯ ಬದಲಾವಣೆ ಯಾರಾದ್ರೂ ಆಗ್ತಾರ್ರಿ ಬಾಹ್ಯ ಬದಲಾವಣೆ. ಹೌದು. ಈಗ ಕಾವಿ ಬಟ್ಟೆಯನ್ನ ಹಾಕ್ಲಿ, ಹ್ಮ್ ಬಿಳಿ ಬಟ್ಟೆಯನ್ನೇ ಹಾಕ್ಲಿ, ಹ್ಮ್ ದೊಡ್ಡ ರೇಷ್ಮೆಯನ್ನ ಉಡಲಿ, ಹ್ಮ್ ಕಾವಿಯನ್ನೇ ಹಾಕ್ಲಿ, ಹ್ಮ್ ಯಾವುದೇ ಬಟ್ಟೆಯನ್ನ ಮೈ ಮೇಲೆ ಹಾಕಿಕೊಂಡಾಗ ಹ್ಮ್ ಇದು ಹೊತ್ತುಕೊಂಡು ತಿರುಗಾಡ್ತದೆ ಶರೀರ. ಹ್ಮ್ ಹೌದಿಲ್ಲಮ್ಮ? ಹೌದು. ಶರೀರ ಮೇಲೆ ಏನ್ ಹಾಕ್ತಿವಿ ಅದನ್ನ ಹೊತ್ತುಕೊಂಡು ತಿರುಗಾಡೋದೇ ಅದರ ಧರ್ಮ. ಹೌದು. ಆದ್ರೆ ನಾವೇನ್ ತಿಳ್ಕೊಂಡವಂದ್ರೆ ಹ್ಮ್ ಈ ಬಟ್ಟೆ ಹಿಂಗೆ ರೇಷ್ಮೆನೇ ಇದ್ರೆ ಬಹಳ ಆನಂದ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಹ್ಮ್ ಹೌದು. ಶರೀರಕ್ಕಲ್ಲ ಯಾವ್ದನ್ನ ತಗೊಳ್ರಿ. ಹ್ಮ್ ಕಾರಣ ಕಟ್ಟೆಯ ಮೇಲೆ ಅಗಸ ಹ್ಮ್ ಹಲವು ಮನೆಯ ಬಟ್ಟೆಗಳನ್ನ ಹಲವು ರೀತಿ ಇದ್ದುವನ್ನ ಹ್ಮ್ ಗಂಟು ಕಟ್ಟಿ ಕಟ್ಟೆಯ ಬೆನ್ನ ಮೇಲೆ ಹಿಡ್ತಾನ ಹ್ಮ್ ಹಳ್ಳಕ್ಕೆ ಹೋಗುವ ಕಾರಣಕ್ಕಾಗಿ. ಹ್ಮ್ ಒಗಿಲಿಕ್ಕೆ ಹೋಗ್ಬೇಕಲ್ಲ ಅಲ್ಲಿ. ಹೌದು. ಆದ್ರೆ ಅವ್ರ ಚಲೋ ಬಟ್ಟೆವಂತ ಹೊತ್ಕೊಂಡು ಉಳಿದ ಬಟ್ಟೆಯನ್ನ ಕೆಡುತ್ತದೇನು? ಇಲ್ಲ. ಎಲ್ಲಾ ಬಟ್ಟೆಯನ್ನು ಹೊತ್ಕೊಂಡು ಹೌದು. ಕಾರಣ ಅದಕ್ಕೆ ಒಟ್ಟು ಎಲ್ಲಾ ಸಮ ಅಂತ ಅದು. ಹೌದು. ಎಲ್ಲಾ ಬಟ್ಟೆ ಸಮ. ಹ್ಮ್ ಆದ್ರೆ ನಾವು ಹುಟ್ಕೊಂಡವ್ರಿಗೆ ಸಮ ಆಗಿಲ್ಲ ನೋಡ್ರಿ. ಹ್ಮ್ ನಮ್ ಸಮಾನ ಆಗವಲ್ತು. ಕತ್ತೆ ಸಮಾನ ಆಗ್ಯದ, ಹ್ಮ್ ಆದ್ರೆ ಹುಟ್ಟೋರಿಗೆ ಸಮಾಧಾನ ಇದುವರೆಗೆ ಆಗಿಲ್ಲ. ಹ್ಮ್ ಅಂದ್ರೆ ಕತ್ತೆನೂ ತಿಳ್ಕೊಂಡ ಅನ್ಬೇಕು, ಮನುಷ್ಯ ತಿಳ್ಕೊಂಡ ಅನ್ಬೇಕು. ಇಲ್ಲಿ ಹ್ಮ್ ಈ ರೀತಿ ಸರಿಯಾಗಿ ನಾವು ತಿಳಿದೇ ಇದ್ದರೆ ಹ್ಮ್ ಕತ್ತೆಗಿಂತ ಕನಿಷ್ಠ ಅಂತ. ಹ್ಮ್ ಆ ರೀತಿ ಹ್ಮ್ ನಮ್ಮ ಜೀವನ ಆಗಬಾರದು ಅಂತಕ್ಕಂಥ ಭಾವದಿಂದ ಹ್ಮ್ ಮಹಾತ್ಮ ಹೇಳ್ತಾರ, ಹಲವು ಜನ್ಮವನ್ನ ಕತ್ತೆಯಂತೆ ಈ ಶರೀರವನ್ನ ಒತ್ತುಕೊಂಡು ತಿರುಗಾಡೋದ್ರಿಂದ ಏನು ಪ್ರಯೋಜನ? ಹ್ಮ್ ಹ್ಮ್ ಪ್ರಯೋಜನ ಏನಾಗ್ತದೆ? ಅದಕ್ಕೆ ಹುಟ್ಟಿದೆ ರಥನ ಹೊತ್ಕೊಂಡೇ ತಿರುಗಿದೆ, ಮತ್ತೆ ಬಿಟ್ಟು ಹಳ್ಳದಿಂದ ಮತ್ತೆ ಮನೆಗೆ ತರ್ತದ, ಮನೆಯಿಂದ ಗಂಟು ಮತ್ತೆ ಹಳ್ಳಕ್ಕೆ ಹೋಗ್ತದ. ಅಗಸರ ಕತ್ತೆಗೆ ಅಥವಾ ಅಗಸನ ನಾಯಿಗೆ ಎರಡೇ ದಾರಿ ಗೊತ್ತದ. ಹಳ್ಳದಿಂದ ಬಿಟ್ಟು ಸೀದಾ ಮನೆಗೆ ಬರ್ತದೆ, ಮನೆಯನ್ನು ಬಿಟ್ಟು ಸೀದಾ ಹಳ್ಳಕ್ಕೆ ಹೋಗ್ತದೆ. ಯಾಕ್ರಿ ಅಂದ್ರೆ ಅದಕ್ಕೆ ಅಭ್ಯಾಸ ಆಗ. ನನ್ ಕಾಯಕನೇ ಇಷ್ಟು, ನಾನು ಇದಕ್ಕೆ ಹುಟ್ಟಿ ಇದಕ್ಕೆ ಬಂದೇನೆ, ನಂದೇನಪ್ಪ ಕೆಲಸ? ಬಟ್ಟೆ ಹೊತ್ಕೊಂಡು ಹೋಗೋದು, ಬಟ್ಟೆಯನ್ನು ಹೊತ್ಕೊಂಡು ಬರೋದು. ನಮ್ದು ಏನ್ ಕೆಲಸ ಅಂತ ಮಹಾತ್ಮ ಕೇಳಿದ್ರೆ ಹುಟ್ಟೋದು ಮತ್ತೆ ಸಾಯೋದು, ಆಮೇಲೆ ಏನಪ್ಪಾ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು. ಈಗ ಅದೇ ಮಾರ್ಗ ಗೊತ್ತು, ಏನ ಇನ್ನೊಂದು ಮಾರ್ಗ ಗೊತ್ತು. ಆ ಇನ್ನೊಂದು ಮಾರ್ಗ ಯಾವುದು ಅಂದ್ರೆ ಅದೇ ಜ್ಞಾನ ಮಾರ್ಗ, ಅದೇ ಜ್ಞಾನ ದೇವತ್ತು ಕೈವಲ್ಯ. ಇದನ್ನ ವಿಶ್ವಾಸವನ್ನು ಇಟ್ಟುಕೊಂಡು ವಿಶ್ವಾಸ ಮಾಡಿ ಭವದಿಂದ ಮುಕ್ತನಾಗಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿವರೆಗೆ ಹೇಳ್ತಾ ಬಂದು, ಮತ್ತೆ ನಾಳೆ ದಿನ ಎಷ್ಟಾಯ್ತು ಟೈಮ್? ಆಯ್ತಕ್ಕ, ಪರವಾಗಿಲ್ಲ. ಪಾಪ ನಿಮಗೂ ನಿದ್ದೆ ಕಡಿಮೆ ಆಗ್ತದೇನು ಪಾಪ? ಆಗಿಲ್ಲ ನಾಳೆ ನಮ್ ಆಗಿಲ್ಲ ಸಂತೋಷ. ಇದು ಕ್ಲಿಯರ್ ಆಯ್ತಲ್ಲಮ್ಮ? ಯಾಕೆ ಮಾಡಂಗಿಲ್ಲ, ಅವರು ಎಲ್ಲ ದ್ರೋಹಿಗಳು ಅಂತ ಆಗಲ್ಲ ಅಂತಕ್ಕಂಥ ವಿಚಾರ. ಮತ್ತೆ ನಾಳೆ ದಿನ ವಿಚಾರ ಮಾಡಿ. ನಮಸ್ಕಾರ. ನಮಸ್ಕಾರ.